ಯಾವ ವಯಸ್ಸಿಗೆ ನಿಮ್ಗೆ ಸಮಥಿಂಗ್ ಇಸ್ ರಾಂಗ್ ಅಂತ ತಂದೆ ತಾಯಿ ಗೊತ್ತಾಯ್ತು ಅಥವಾ ಆಕ್ಚುಲಿ ಬೈ ಬರ್ತೆ ನಮ್ದು ಪ್ರಾಬ್ಲಮ್ ಇದ್ದಿದ್ದು. ಮಮ್ಮಿ 6 ಮಂತ್ಸ್ ಅನ್ಸುತ್ತೆ ಪ್ರೆಗ್ನೆಂಟು. ಆ ಮಗುಗೆ ಬ್ರೈನಲ್ಲಿ ನೀರು ತುಂಬಿಕೊಂಡಿತ್ತು. ಸೊ ಅವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ ಇದು ಎಷ್ಟೇ ಡೆಲಿವರೀಸ್ ಆದ್ರೂ ಈ ತರ ಪ್ರಾಬ್ಲಮ್ಸ್ ಆಗತ್ತೆ ಅಂತ. ಸೊ ಅದಕ್ಕೆ ಆ ಮಗು ನಂಗೆ ಅಬಾರ್ಟ್ ಮಾಡಿದ್ರು. ಸೊ ನಾವಿಬ್ರು ಇದೀವಿ. ದೇಹಕ್ಕೆ ಮಿತಿ ಇರ್ಬೋದು, ಆದ್ರೆ ಕನಸುಗಳಿಗೆ ಸಂತೋಷಕ್ಕೆ ಮಿತಿ ಎಲ್ಲಿರುತ್ತೆ? ಅಶ್ವಿನಿ ನಡೆಯಲ್ಲ ಅನ್ನೋದು ಬಿಟ್ಟು ಏನ್ ಮಾಡ್ತಾಳೆ ಅದು ಇದು ನನ್ನ ಐಡೆಂಟಿಟಿ ಇರ್ಬೋದು. ಬಟ್ ಅದನ್ನ ಬಿಟ್ಟು ನನ್ನ ಟ್ಯಾಲೆಂಟ್, ನನ್ನ ಅಚೀವ್ಮೆಂಟ್, ನಾನು ಏನೇನ್ ಮಾಡಿದ್ದೆ ಅದನ್ನ ಯಾರು ನೋಡ್ಲಿಲ್ಲ. ಸೊ ಯಾರು ಕರೀನಿಲ್ಲ. ವಾಪಸ್ ಆಫೀಸ್ಗೆ ಹೋದೆ. ಜೀವನ ಅನ್ನೋ ಯುದ್ಧದಲ್ಲಿ ಸೋತವನು ಗೆದ್ದವನು ಇಬ್ರು ಕೂಡ ಇತಿಹಾಸದ ಪುಸ್ತಕದಲ್ಲಿ ಇರ್ತಾರೆ. ಆದ್ರೆ ಕುತ್ಕೊಂಡು ನೋಡ್ದವ್ರು ಮಾತಾಡ್ದವ್ರು ಇವ್ರು ಯಾರು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಒನ್ ಆಫ್ ದ ಕಂಪ್ನಿ ಬಂದವ ಏನು ಮಾಡಿದ್ರು, ಅವ್ರು ಫಸ್ಟ್ ಇಂಟರ್ವ್ಯೂಗಿಂತ ಮುಂಚೆನೇ ಕೇಳಿ ನಿಮ್ಗೆ ನಡೆಯೋಕ್ಕಾಗುತ್ತಾ ಅಂತ. ಫಸ್ಟ್ ಗಂಡು ಮಗು ನಮ್ಮ ತಾಯಿಯವ್ರಿಗಾಗಿದ್ದು. ನಾನು ಆ ಹ್ಯಾಪಿನೆಸ್ ಬರೀ 1 hour ಅಷ್ಟೇ ಇದ್ದಿದ್ದು. ಬಿಕಾಸ್ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಫಿಸಿಕಲಿ ಚಾಲೆಂಜ್ಡ್ ಅಂತ. ಫಿಸಿಕಲಿ ಚಾಲೆಂಜ್ಡ್ ಅಲ್ವಾ? ಹಾಂ, ಅದು ಇಂಜೆಕ್ಷನ್ ಕೊಟ್ಬಿಟ್ಟು ಸಾಯಿಸ್ಬೋದು ಆ ಥರ ಮೆಂಟಾಲಿಟಿ. ಕೆಲಸ ಇದ್ರೇನೆ ನಮ್ ಲೈಫ್ ನಡೆಯೋದು. ಅದಿಲ್ಲ ಅಂದ್ರೆ ಮ್ಯಾಮ್ ರಶ್ಮಿ ಕರ್ಕೊಂಡು ಹೋಗ್ಬೇಕಾ, ಅವ್ರನ್ನ ನೋಡ್ಕೋಬೇಕಾ, ಬೇಡ. ಯಾಕಂದ್ರೆ ನಮ್ಮಿಂದ ಏನೂ ಬೆನಿಫಿಟ್ ಇಲ್ಲ. ಮಮ್ಮಿ ಡ್ಯಾಡಿ ಇಲ್ಲ ಅಂದ್ರೆ ನಮ್ ಲೈಫೇ ಇಲ್ಲ ಮ್ಯಾಮ್. ನಾವು ಏನಕ್ಕೂ ಯೂಸ್ ಇಲ್ಲ ಅನ್ನೋ ತಗಾನೇ ಅನ್ಸ್ಬಿಡ್ತೀವಿ. ಬಿಕಾಸ್ ಕ್ಯಾಬಲ್ಲಿ ಕುತ್ಕೋಬೇಕು ಅಂದ್ರೂ ಮಮ್ಮಿ ಬೇಕು ನನಗೆ. ಕೆಲಸ ಸಿಕ್ಕಿದ್ರೆ ಪಾಪ ಅಂತ ಕೆಲಸ ಕೊಟ್ರು ಅಂತಾರೆ. ಕೆಲಸ ಬಿಟ್ರೆ ಓ ಗೊತ್ತಾಯ್ತು ಅವ್ರ ಯೋಗ್ಯತೆ, ಅದಕ್ಕೆ ಕೆಲಸ ಬಿಟ್ರು ಅಂತ ಅಂತಾರೆ. ಈ ಥರ ನಾವು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ತಂದೆ ತಾಯಿ ಇರೋಕ್ಕಿಂತ ಮುಂಚೆ ನಮ್ಗೆ ಕರ್ಕೊಂಡಪ್ಪ ಅಂತ ಕೇಳ್ಕೊತೀವಿ. ನಾವು ಫಸ್ಟ್ ಕೇಳ್ಕೊಳ್ಳೋದೇ ಅದು. ಏನಕ್ಕೆ ಅಂತಂದ್ರೆ, ಈಗ ತಂದೆ ತಾಯಿ ಇಲ್ಲ ಅಂತಂದ್ರೆ ಯಾರು ನೋಡ್ಕೋತಾರೆ? ಯಾರು ನೋಡ್ಕೊಳ್ಳಲ್ಲ. ಇವತ್ತೇನೋ ನಾನು ನೋವಲ್ಲಿದ್ದೀನಿ, ಇವತ್ತೇನೋ ನಾನು ಕಣ್ಣೀರು ಆಗ್ತಿದ್ದೀನಿ ಅಂದ್ಬಿಟ್ಟು ನಾಳೆನ ಕಲ್ತ್ಕೊಂಡ್ರೆ ಯಾವ್ದೋ ಒಂದು ಲೈಫು ಅಷ್ಟೇ ಜೀವನ. ಮತ್ತೆ ಈ ಸುಂದರವಾದ ಜೀವನ ನಮ್ಗೆ ವಾಪಸ್ ಸಿಗಲ್ಲ. ಎಲ್ರಿಗೂ ನಮಸ್ಕಾರ. ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಸೋಲುಗಳನ್ನ ಕಾರಣವಾಗಿಸ್ಕೊಳ್ಳದೆ ಸವಾಲುಗಳನ್ನ ಮೆಟ್ಟಿಲನ್ನಾಗಿ ಮಾಡ್ಕೊಂಡ, ನನಗೆ ತುಂಬಾ ಪ್ರೀತಿ ಉಕ್ಕಿದಂತಹ, ಅವ್ರನ್ನ ನೋಡಿ ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಸ್ಫೂರ್ತಿ ಬಂದಂತಹ ಸಹೋದರ ಸಹೋದರಿಯನ್ನ ನಾನೀಗ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸಾಗರ್ ಹಾಗೇನೆ ಅಶ್ವಿನಿ ಇಬ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿ ನಾನಂತೂ ಅಶ್ವಿನಿ ಅವ್ರು ಪಡಬಡ ಅಂತ ಮಾತಾಡೋದನ್ನ ನೋಡ್ತಾನೆ ಇರ್ತೀನಿ ರೀಲ್ಸ್ ಅಲ್ಲಿ. ಅದ್ ಎಲ್ಲದ್ರಲ್ಲೂ ಏನಕ್ಕೆ ಅಣ್ಣ ತಂಗಿ ಇದ್ದಾಗ್ಲಂತೂ ಪಾಪ ಅಣ್ಣ ಯಾವ್ದೋ ಒಂದ್ ಕಡೆ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ. ತಂಗಿ ಫುಲ್ ಓವರ್ಟೇಕ್. ನಿಮ್ಮನೇಲಿ ಹಿಂಗೆ ಹಂಗೇನಾ? ಆಕ್ಚುಲಿ ನಾನು ಸ್ವಲ್ಪ ಕಮ್ಮಿನೇ ಮಾತಾಡೋದು, ತುಂಬಾ ಕಮ್ಮಿ. ಸೊ ನನ್ ಮಾತು ನಾನ್ ನಂಬ್ಲಾ ಇದನ್ನ? ನೀವ್ ಹೇಳಿ, ನಂಬು ಅಂದ್ರೆ ನಾನ್ ನಂಬ್ತೀನಿ. ಮೇ ಬಿ ಪ್ರೋಗ್ರಾಮ್ ಮುಗ್ದಾಗ ಗೊತ್ತಾಗತ್ತೆ ಅನ್ಸುತ್ತೆ. ಇಲ್ಲ, ನಾನು ಎಷ್ಟು ಸಾಗರ್ ಕಮ್ಮಿ ಸಾಗರ್ ಅವ್ರಿಗೆ ಮಾತಾಡ್ತೀನಿ. ಕೇಳ್ಬೇಕು. ನೀವೇ ಹೇಳಿ, ಅವ್ರು ಹೇಳೋದು ನಂಬ್ಲಾ ನಾನು? ಆಕ್ಚುಲಿ ನಮ್ದು 3 BHK ಮನೆ. ಹಾ. ಸೊ ನಾನು ಸಪ್ರೇಟ್ ಆಗಿರೋದಕ್ಕೆ ಕಾರಣ ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಓ ಯಪ್ಪ, ಮರ್ಯಾದೆ ಕಳಿಯೋದು ಅಂದ್ರೆ ಇದೆ. ನಂಗೆ ಕೆಲಸ ಸ್ವಲ್ಪ ಆಗಿದೆ. ಅಂದ್ರೆ ಲೈಕ್ ನಾನ್ ಮಾತೇ ನಂಗೆ ಆಕ್ಟಿವ್ ಆಗಿರಕ್ ಸಾಧ್ಯ. ಮಾತಾಡಿಲ್ಲ ಅಂದ್ರೆ ಅದು ಎರಡೇ ಟೈಮ್. ಒಂದು ನಿದ್ದೆ ಮಾಡ್ತಾ ಇರ್ಬೇಕು, ಇಲ್ಲ ಸಮಥಿಂಗ್ ಕೂಡ ಅಪ್ಸೆಟ್ ಆಗಿದ್ರೆ ಮಾತ್ರ ನಾನು ಸೈಲೆಂಟ್ ಆಗಿರ್ತೀನಿ. ಇಲ್ಲ ಅಂದ್ರೆ ಮಾತಾಡ್ತಾ ಇರ್ತೀನಿ. ಅದ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ವೆರಿ ನೈಸ್. ಅಂಡ್ ನೀವು ಆಂಕರ್ ಕೂಡ ಅಲ್ವಾ? So ಹಾಗಾಗಿ ಮಾತೇ ಬಂಡವಾಳ. ಮಾತೇ ಆಡದಿದ್ರೆ ಏನು ಯಾರು ಕೆಲಸ ಮಾಡೋದು ಅಲ್ವಾ? ಸೊ ಹೇಳಿ, ಅಂದ್ರೆ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು? ಯಾವ ವಯಸ್ಸಿಗೆ ನಿಮ್ಗೆ ಸಮಥಿಂಗ್ ಇಸ್ ರಾಂಗ್ ಅಂತ ತಂದೆ ತಾಯಿ ಗೊತ್ತಾಯ್ತು ಅಥವಾ? ಆಕ್ಚುಲಿ ಬೈ ಬರ್ತೆ ನಮ್ದು ಪ್ರಾಬ್ಲಮ್ ಇದ್ದಿದ್ದು. ಸೊ ಸೆರೆಬ್ರಲ್ ಪ್ಲಾಜಾ ಅಂತ ನಮ್ ಡಿಸೀಸ್ ನೇಮ್. ಸೊ ಸೆರೆಬ್ರಲ್ ಪ್ಲಾಜಾನಲ್ಲಿ ತುಂಬಾ ಕೈಂಡ್ ಆಫ್ ವೆರೈಟೀಸ್ ಇದೆ. ಅದರಲ್ಲಿ ಮೆಂಟಲಿ ರಿಟೈರ್ಡ್ ಸೆರೆಬ್ರಲ್ ಪ್ಲಾಜಾ ಅಂತಿದೆ. ಸೊ ನಂತರ ಇರೋ ಪ್ರಾಬ್ಲಮ್ಸ್ಗೆ ಸೆರೆಬ್ರಲ್ ಪ್ಲಾಜಾ ಅಂತಾನೆ ಕರಿತೀವಿ. ಸೊ ಬೈ ಬರ್ತೇನೆ ಫಿಸಿಕಲಿ ಚಾಲೆಂಜ್ಡ್ ಅಂತ. ಓಕೆ, ನಿಮ್ದು? ಸೇಮ್. ಆಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿದು ರಿಲೇಷನ್ ಮ್ಯಾರೇಜ್. ಅಕ್ಕನ ಮಗಳನ್ನೇ ಮದ್ವೆ ಆಗಿರೋದು. ಸೊ ಡಾಕ್ಟರ್ನ ಕೇಳಿದಾಗ ಅವಾಗ ಅಂದ್ರು ಇಟ್ ಇಸ್ ಲೈಕ್ ಜೀನ್ಸ್ ಪ್ರಾಬ್ಲಮ್, ಜೆನೆಟಿಕ್. ಸೊ ಅದರಿಂದ ಲೈಕ್ ನಮ್ಮ ಮಮ್ಮಿ ಎಷ್ಟೇ ಬರ್ತ್ ಕೊಟ್ರು ಪ್ರಾಬ್ಲಮ್ಸ್ ಇರತ್ತೆ ಮಕ್ಳು. ಸೊ ನನ್ಗಿಂತ ಮುಂಚೆ, ನಾನ್ ಆದ್ಮೇಲೆ ಅನ್ಸುತ್ತೆ ನಂಗಿಂತ ಮುಂಚೆನೆ ಒಂದು ಮಗು ಇತ್ತು. ಸೊ ಆ ಮಗುಗೆ ಲೈಕ್ ಮಮ್ಮಿ 6 ಮಂತ್ಸ್ ಅನ್ಸುತ್ತೆ ಪ್ರೆಗ್ನೆಂಟು. ಆ ಮಗುಗೆ ಬ್ರೈನಲ್ಲಿ ನೀರು ತುಂಬಿಕೊಂಡಿತ್ತು. ಸೊ ಅವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ ಇದು ಎಷ್ಟೇ ಡೆಲಿವರೀಸ್ ಆದ್ರೂ ಈ ತರ ಪ್ರಾಬ್ಲಮ್ಸ್ ಆಗತ್ತೆ ಅಂತ. ಸೊ ಅದಕ್ಕೆ ಆ ಮಗು ನಂಗೆ ಅಬಾರ್ಟ್ ಮಾಡಿದ್ರು. ಸೊ ನಾವಿಬ್ರು
ಇದೀವಿ. ಓ ಅದು ತುಂಬಾ ಆಕ್ಚುಲಿ ತುಂಬಾ ಸಲ ಹೇಳ್ತಾರೆ, ಹಿಂದೆನೂ ಸುಮಾರು ಸಲ ಈ ತರ ತೊಂದರೆ ಆಗ್ತಿತ್ತು, ಬಿಕಾಸ್ ಸಂಬಂಧದಲ್ಲೇ ಮದುವೆ ಆದ್ರೆ ರಿಲೇಷನ್ ಜೆನೆಟಿಕ್ ಕಮ್ಯೂಟೇಷನ್ ಅದೇನೇನೋ ಆಗ್ಬಿಟ್ಟು. ಅಂದ್ರೆ ಈಗ ನಮ್ಮ ತಾಯಿಗೆ ತಂದೆಯವರ ಜೀನ್ಸ್ ಇದ್ರೆ ಏನೋ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹ್ಮ್ ತಾಯಿಯವ್ರ ಜೀನ್ಸ್ ಇರೋದ್ರಿಂದ ಫಿಸಿಕಲಿ ಚಾಲೆಂಜ್ಡ್ ಆಗಿ ಓ ತಾರೆ ಅಂತ. ಹಂಗೆ ಅದ್ರಿಂದ the same relationship- genes. Exactly. ಅದರಿಂದ ರಿಲೇಶನ್ಶಿಪ್ ಡ್ಯಾಡಿಗೆ ನಮ್ಮ ಅಜ್ಜಿಗೆ ಸೇಮ್ ಜೀನ್ಸ್. ಸೊ ನಮ್ಮ ಮಮ್ಮಿಗೆ ಯಾವಾಗ ಡ್ಯಾಡಿದ್ ಬಂದಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ರಿಲೇಟಿವ್ಸ್ ನಲ್ಲೇ ಆಗಿದಾವೆ ರಿಲೇಷನ್ ಮ್ಯಾರೇಜ್. ಬಟ್ ಆದ್ರೂ ಈಗ ಅದೆಲ್ಲ ರಿಸ್ಕ್ ಬೇಡ ಅಂತಾನೆ ಬೇಡ ಹೇಳ್ತಾರೆ. ಅಂತ. ಇವಾಗ ಅಲ್ದಿದ್ರು ಮುಂದೇನು ಯಾವಾಗಾದ್ರೂ ಹೌದು. ತೊಂದರೆ ಆಗತ್ತೆ. ಓಕೆ, ಎಜುಕೇಶನ್ ಹೆಂಗೆ, ನಿಮ್ ಇಂಟ್ರೆಸ್ಟ್ ಹೇಗೆ, ಏನು ಅಂತ? ಬಿಕಾಸ್ ಐ ಆಮ್ ಗ್ಲಾಡ್ ದಟ್ ಯು ಬೋತ್ ಲುಕ್ ಹ್ಯಾಪಿ. ಅದೇ ಅಲ್ವಾ ಲೈಫ್ ಅಲ್ಲಿ ಅಲ್ಟಿಮೇಟ್ surely. ಗೋಲ್ ಅದೇ. ಕರೆಕ್ಟ್. ಬಿಕಾಸ್ ಫಿಸಿಕಲಿ ಚಾಲೆಂಜ್ಡ್ ಅಂದ ತಕ್ಷಣನೇ ಆ ಒಂದು ಬ್ಯಾಕ್ ಗ್ರೌಂಡ್ ಬಿಜಿಎಂ ಯಾ, ಬರುತ್ತಲ್ಲ. ಹೌದು, ದೇಹದ ಮಿತಿ ಬೇರೆ ಆಯ್ತಾ? Exactly. ದೇಹಕ್ಕೆ ಮಿತಿ ಇರ್ಬೋದು, ಆದ್ರೆ ಹೌದು. ಕನಸುಗಳಿಗೆ ಸಂತೋಷಕ್ಕೆ ಮಿತಿ ಎಲ್ಲಿರುತ್ತೆ? ಅಶ್ವಿನಿ ಅಂದ್ರೇನೆ ಕನ್ಸು. ಯಾ, ಅದಕ್ಕೆ ಮಿತಿನೇ ಇರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಅಂಡ್ ಅಫ್ಕೋರ್ಸ್ ಈಗ ಒಂದು ವಿಷಯಕ್ಕೆ ನೀವು ಸ್ಫೂರ್ತಿ ಅಂತ ಯಾಕೆ ಅನ್ಸೋದು ಅಂದ್ರೆ, ಎಲ್ಲಾ ಕೈ ಕಾಲು ಎಲ್ಲಾ ನೆಟ್ಟಿಗಿದ್ದು ನಾವು ಪಟ್ ಅಂತ ಹಿಂಗ್ ಹೋಗಿ ಈಗ ಒಂದ್ ನೀರ್ ಕುಡಿಬೇಕು ಅಂದ್ರೂ ನಿಮ್ಗೆ ಅದೊಂದು ಚಾಲೆಂಜ್. ಹೌದು. ಅಂತದ್ರಲ್ಲಿ ನಾವೆಲ್ಲಾ ಸರಿ ಇರೋ ಎಷ್ಟೋ ಜನ ಬದುಕಿನ ಬಗ್ಗೆ ಆ ಕೃತಜ್ಞತೆನೇ ಇಟ್ಕೊಂಡಿರೋದಿಲ್ಲ. ನಮಗಿರುವಂತ ಎಷ್ಟೋ ಬ್ಲೆಸ್ಸಿಂಗ್ ನಮಗ್ ಗೊತ್ತೇ ಇರೋದಿಲ್ಲ. ಅಯ್ಯೋ ಇದೇನಿ ಅಂತ ಅನ್ಕೊಂತಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನೀವೆಲ್ಲ ನಮ್ಗೆ ಧೈರ್ಯ, ಸ್ಫೂರ್ತಿ. ಲೈಕ್ ಲುಕ್ ಹೌ ವಿ ಆರ್ ಲೀಡಿಂಗ್. ನೀವು ಅಂದ್ರೆ ಒಂಥರ ಶೇಮ್ ಮಾಡ್ದಂಗೆ ನೀವುಗಳು ನಮ್ಗೆ. ನೋಡಿ ಹಿಂಗಿರುತ್ತೆ ನೀವೆಲ್ಲ ಇದನ್ನು ನೆಟ್ಟಿಗೆ ಉಪಯೋಗಿಸ್ಕಿತಿಲ್ಲ ಬದುಕನ್ನ ಅಂತ. ದಟ್ ಇಸ್ ವಾಟ್ ನನ್ಗೆ ಸಿಕ್ಕಾಪಟ್ಟೆ ಗೌರವ. ಮತ್ತೆ ನಾನ್ ಯಾವಾಗ್ಲೂ ಕಲಿಯೋದು ಅದೇ. ಈ ತರ So much. ಖುಷಿಯಿಂದ ಇರೋ ನೋಡಿದಾಗ ಅದೇ ಖುಷಿ ಆಗುತ್ತೆ. ನಗೋದಕ್ಕೆ ನಾವೇ ಲೆಕ್ಕ ಹಾಕ್ತಿವಿ, ನಗಬೇಕಾ, ಅಯ್ಯೋ ಇದಿದೆಲ್ಲ ಸಮಸ್ಯೆ. ಬಟ್ ಇಟ್ಸ್ ನೈಸ್. ಹೆಂಗೆ ಲೈಫ್ ಹೆಂಗ್ ನಡೀತಿದೆ, ಏನ್ ಮಾಡ್ತಿದ್ದೀರಾ, ಏನ್ ಕನ್ಸುಗಳು, ನೀವೇ ಹೇಳ್ತಾ ಹೋಗಿ. ಸಾಗರ್ ಅವ್ರು ಮಾತಾಡ್ಸೋಣ ಪಾಪ ಸ್ವಲ್ಪ. ಸಾಗರ್ ಅವ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ಇಲ್ಲ ಆಕ್ಚುಲಿ ನಾನ್ ಸ್ವಲ್ಪ ಇಂಟ್ರೋವರ್ಟೇನೆ. ಬಿಕಾಸ್ ನನ್ ಜೊತೆಗೆ ಮಾತಾಡಿ ಸಾಗರ್, ಪರವಾಗಿ. ನಮ್ಮ ಆಫೀಸಲ್ಲೂ ಅಷ್ಟೇನೆ. ಇವಳು ಬಂದ ತಕ್ಷಣ ಎಲ್ಲಾರ್ಗು ವಿಶ್ ಮಾಡ್ಬಿಟ್ಟು ಅವ್ರ ಪ್ಲೇಸ್ ಅಲ್ಲಿ ಕುತ್ಕೊಳ್ಳೋದು. ಇಬ್ರು ಒಂದೇ ಆಫೀಸಾ? ಒಂದೇ office. ಅಂದ್ರೆ 14 years ಆಫ್ ಎಕ್ಸ್ಪೀರಿಯನ್ಸ್ ನಮ್ದು MNC ನಲ್ಲಿ. ಸೊ ಇವಾಗ ಒನ್ ಆಫ್ ದ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಇದು ಬಂದು ನಮ್ದು 4th ಕಂಪ್ನಿ. ಸೊ ನಾವ್ ಯಾವ್ದೇ ಕಂಪ್ನಿಗೆ ಹೋದ್ರು ಲೈಕ್ ಒಂದೇ ಏನೋ ಕಂಪ್ನಿಗೆ ಹೋಗೋದು ಒಂದೇ ಪ್ರಾಸೆಸ್. ಈಗ ಕೆಲಸ ಮಾಡ್ತಾರೆ ಕಂಪ್ನಿ ಮಾತ್ರ ಡಿಫ್ರೆಂಟ್ ಪ್ರಾಸೆಸ್. ವೆರಿ ನೈಸ್. ಸೊ ಇವಳು ಬಂದ ತಕ್ಷಣ ಎಲ್ಲಾರ್ಗು ವಿಶ್ ಮಾಡ್ಬಿಟ್ಟೆ ಬರೋದು. ನಾನ್ ಬಂದ ತಕ್ಷಣ ಡೈರೆಕ್ಟ್ ಆಗಿ ಸಿಸ್ಟಮ್ ಮುಂದೆ ಕುತ್ಕೊಂಡ್ಬಿಡ್ತೀನಿ. ಅವ್ರು ನಾನು ಬಂದಿದ್ದೀನಿ ಅಂತ ಗೊತ್ತಾಗದು ಯಾವಾಗ ಅಂತಂದ್ರೆ ನಂದು ಏನಾದ್ರು ಎರರ್ ಬಂದಾಗ ಕೆಲ್ಸದಲ್ಲಿ, ಅಲ್ಲಿವರೆಗೂ ಗೊತ್ತಾಗಲ್ಲ. ಅಂಡ್ ಈವನ್ ರೇಖಾ ಅಂತ ಅವ್ರಿಬ್ರು, ಗೊತ್ತು ನಮ್ಗೆ ಅವರು ಅವ್ರಿಬ್ರು. ದೇ ಆರ್ ಆಲ್ಸೋ ಸೋ ಸ್ವೀಟ್. ಅದ್ರಲ್ಲೂ ರೇಖಾ, ಓ ಮೈ ಗಾಡ್, ಅದು ಸ್ವೀಟ್ ಹಾರ್ಟ್. ರೇಖಾ ಜಯಂತ್ ಅಂಡ್ ರೇಖಾ ಅಂದ್ರೆ ಅವರು ಅಷ್ಟೇ, ಇಬ್ರು ಅಣ್ಣ ತಂಗಿ ಅಂದ್ರೆ ಹಂಗಿರ್ಬೇಕಪ್ಪ ಅಂತ ಅನ್ಸುತ್ತೆ. ಅವರು ಸೇಮ್ ಕಂಪ್ನಿಲೇ ನೋಡಿ ಆದಷ್ಟು ಕೆಲಸ ಮಾಡ್ಬೇಕು ಅನ್ಕೊಳ್ಳೋದು. ಇಟ್ಸ್ ನೈಸ್ ಅಲ್ಲ. ಲೈಕ್ ಒಂದ್ಸಲಿ ಅನ್ಸುತ್ತೆ ಒಬ್ರೇ ಇದ್ದಾಗ ತುಂಬಾ ಜನ ನಾವ್ ಅಂತಾರಲ್ಲ, ಅಂದ್ರೆ ಯಾವ್ದಾದ್ರು ಒಂದು ರಕ್ತ ಸಂಬಂಧ ಇರ್ಬೇಕು, ಅಣ್ಣ ಇರ್ಬೇಕು ಅಥವಾ ತಂಗಿ ಇರ್ಬೇಕು, ಅಥವಾ ಯೂಶಲಿ ಹೆಂಗ್ ಅಂತಿರ್ತಾರಲ್ಲ. ಸುಮಾರು ಸಲ ನೋಡಿದಾಗ ಅಯ್ಯೋ ಯಾಕ್ ಬೇಕಪ್ಪ ಅಂತ ಅನ್ಸುತ್ತೆ. ಆದ್ರೆ ನಿಮ್ಮಂತವ್ರು ನೋಡಿದಾಗ ಹೌದೇನೋ ಇರ್ಬೇಕೇನೋ ಅಂತ ಅನ್ಸುತ್ತೆ. ಅಂದ್ರೆ ಅದ್ರಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಹೌ ವಿ ಟೇಕ್ ಇಟ್. ಎಕ್ಸಾಕ್ಟ್ಲಿ, ನಾವ್ ಹೇಗ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ. ಅಶ್ವಿನಿ ಅವ್ರು, ನಿಮ್ದು ಹೆಂಗೆ ಆಂಕರಿಂಗ್ ಜರ್ನಿ ಅಂಡ್ RJ ಕೂಡ ನೀವು, ಸೊ ಹೇಗೆ ಆ ಜರ್ನಿ, ಅಂದ್ರೆ ಅದು ಇಂಟ್ರೆಸ್ಟ್ ಇದೆ ಅಂತ ಹೆಂಗ್ ಗೊತ್ತಾಗಿದ್ದು, ಹೆಂಗ್ ಸ್ಟಾರ್ಟ್ ಆಗಿದ್ದು? ಆಕ್ಚುಲಿ ನಾನು ಸ್ಕೂಲ್ ಡೇಸ್ ಇಂದನು ರೇಡಿಯೋ ಕೇಳ್ತಾ ಇರ್ತೀನಿ. ಸೊ ಲವ್ಗುಗೂ ನನ್ ಫೇವ್ರೆಟ್ ಶೋ ಅವಾಗ RJ ರಾಜೇಶ್ ನಡ್ಸ್ಕೊಡ್ತಾ ಇದ್ರು. ಸೊ ಆ ಶೋನ ಸ್ಟಾರ್ಟ್ ಕೇಳ್ತಾ ಹಂಗೆ ಅನ್ಸ್ತು. RJ ರಾಜೇಶ್ ಅಂದ್ರೆ ನಮ್ಮ ರಾಜೇಶ್ ರಿವಿಲ್. ಎಕ್ಸಾಕ್ಟ್ಲಿ, ನಮ್ಮ ಲವ್ ಗುರು ರಾಜೇಶ್ ಅವರು. ನಂಗೂ ಸಿಕ್ಕಾಪಡೆ ಫೇವರೇಟ್ ಅಪ್ಪ ಅವರು. ಚಂದ ಅವ್ರ ಮಾತು ಕೇಳಕ್ಕೆ ಚಂದ. ಹೌದೌದು. ಸೊ ಅದು ಕೇಳ್ತಾ ಇದ್ದೆ. ಅಂಡ್ ನನ್ಗೆ ಸಿಕ್ಕಾಪಟ್ಟೆ ಟೈಟಲ್ಸ್ ಬರ್ತಿತ್ತು ಕಾಲೇಜಲ್ಲಿ, ಸ್ಕೂಲ್ಸ್ ಅಲ್ಲಿ, ಚಾಟರ್ ಬಾಕ್ಸ್, ಲೌಡ್ ಬಾಕ್ಸ್, ಹಂಗೆ ಹಿಂಗೆ ಅಂತ. ಸೊ ನಾನು ಅನ್ಕೊಂಡೆ ಇದು ಸಮಥಿಂಗ್ ದಟ್ ಕನೆಕ್ಟ್ಸ್ ಟು ಮೀ ಅಂತ ಅನ್ಸ್ತು. ಲೈಕ್ ಎಲ್ಲಾರ್ಗು ಒಂದ್ ಡ್ರೀಮ್ ಜಾಬ್ ಅಂತ ಇರುತ್ತೆ ಅಂತ. ಸೊ ನನಗ್ ಬಂದಿದ್ ಹಂಗೇನೆ. ಓಕೆ, ನಾನು RJ ಆಗ್ಬೇಕು ಅಂತ ತುಂಬಾ ಟ್ರೈ ಮಾಡ್ದೆ. ಅಂಡ್ ಕಾಲೇಜ್ ಮುಗಿಸಿ ಕೆಲ್ಸ ಸೇರ್ಕೊಂಡ್ಮೇಲೂ
ಅಂದ್ರೆ ಕೆಲಸ ಇಟ್ ಇಸ್ ಲೈಕ್ ಫಾರ್ ಸರ್ವೈವಿಂಗ್. ಹೌದು ಹೌದು ಹೌದು. ಲೈಫ್ ಲೀಡ್ ಮಾಡಕ್ಕೆ ಆಬ್ವಿಯಸ್ಲಿ ಜಾಬ್ ಬೇಕೇ ಬೇಕು, ಬಟ್ ಎಲ್ಲರಿಗೂ ಒಂದು ಪ್ಯಾಷನ್ ಅಂತ ಇರತ್ತಲ್ಲ. ಸೊ ಹಾಗಾಗಿ ಆರ್ಜೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಮೇಲೆ ಆರ್ಜೆಗೆ ಟ್ರೈ ಮಾಡಿದೆ ಕೂಡ, ನಾಟ್ ದಟ್ ನಾನು ಟ್ರೈ ಮಾಡಿಲ್ಲ ಅಂತಲ್ಲ, ಎಲ್ಲಾ ಆಡಿಷನ್ಸ್ಗೂ ಕೊಟ್ಟೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕು, ಸೆಲ್ಫ್ ಇಂಟ್ರೋ ವಿಡಿಯೋ ಮಾಡಿ ಅಂತ. ನಾನು ಎಷ್ಟು ಲೈಕ್ ಕ್ರೇವಿಂಗ್ ಆಗಿದೆ ಆರ್ಜೆಗೆ ಅಂದ್ರೆ, ಆಫೀಸ್ ಇಂದ ಮನೆಗ್ ಬಂದು ಮಿಡ್-ನೈಟ್ 12 o'clock ಆದ್ರೂ ನಾನು ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಮಮ್ಮಿ ಡ್ಯಾಡಿ ಅಣ್ಣನ್ ಗೊತ್ತಿಲ್ದೇನೆ ರೆಡಿ ಆಗಿ ವಿಡಿಯೋ ಮಾಡ್ತಾ ಇದ್ದೆ. ಅಷ್ಟು ಐ ವಾಸ್ ಲೈಕ್ ಪ್ಯಾಷನೇಟ್. ಸೊ ಎಲ್ಲ ಅಪ್ಲೈ ಮಾಡಿದೆ, ಬಟ್ ಯಾವ್ದು ರಿಸಲ್ಟ್ ಕಾಣಿಸ್ಲಿಲ್ಲ. ಅಂದ್ರೆ ಅಟ್ಲೀಸ್ಟ್ ಅವ್ರು ರಿಜೆಕ್ಟ್ ಆಗಿದ್ದಾರೆ ಅಂತಾನೂ ಹೇಳ್ಲಿಲ್ಲ, ಏನೂ ಹೇಳ್ಲಿಲ್ಲ. ಆಮೇಲೆ ಇನ್ನೊಂದ್ಸತಿ ಮತ್ತೆ ಡೈರೆಕ್ಟ್ ಆಗಿ ಹೋಗಿ ಇಂಟರ್ವ್ಯೂ ಕೊಟ್ವಿ, ನಾನು ನಮ್ಮಣ್ಣ ಇಬ್ರು ಕೊಟ್ವಿ. ಅವತ್ತು 2 weeks ಇಂದ ಐ ವಾಸ್ ಲೈಕ್ ಫಾಲೋವಿಂಗ್ ಅಪ್ ಏನಾಯ್ತು ಅಂತ. ಆಮೇಲೆ ಒನ್ ಫೈನ್ ಡೇ ಅವ್ರು ಹೇಳಿದ್ರು, ಈಗ ಮೇಡಮ್ ಸೆಲೆಕ್ಟ್ ಆಗಿಲ್ಲ ಅಂತ. ಏನೋ ಲೈಫ್ ಅಲ್ಲಿ ಕಳ್ಕೊಬಿಟ್ಟೆ ನಾನು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಷ್ಟು ಬೇಜಾರಾಯ್ತು. ಓಕೆ, ಮೇ ಬಿ ನನ್ ಟೈಮ್ ಇನ್ನ ಬಂದಿಲ್ಲ. ನಾನು ಯಾವಾಗ್ಲೂ ಅದನ್ನ ನಂಬ್ತೀನಿ, ಟೈಮ್ ಬಂದಾಗ ಖಂಡಿತ ಹೆಂಗಾದ್ರೂ ಸರಿ ವಿ ವಿಲ್ ರೀಚ್ ದೇರ್. ಸೊ ಇನ್ನ ಟೈಮ್ ಬಂದಿಲ್ಲ ಅನ್ಸ್ತು. ಹಂಗೆ ನಂದು ಕೆಲ್ಸದ ಲೈಫ್ ಸ್ಟಾರ್ಟ್ ಆಯ್ತು. ಐ ಥಿಂಕ್ 2019 ಅನ್ಸತ್ತೆ, ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ. ಸೊ ಅವಾಗೆಲ್ಲ ವರ್ಕ್ ಫ್ರಮ್ ಹೋಮ್, ಮನೇಲೆ ಕೆಲಸ ಮಾಡ್ತಿದ್ರು. ನಮ್ ಕೆಲ್ಸ ಹೆಂಗೆ ಅಂದ್ರೆ, ನೀನ್ ಏನ್ ಮಾಡ್ತಿದ್ಯಾ. ಏನ್ ಎಜುಕೇಶನ್ ಮುಗಿಸಿರೋದು? ಇಬ್ರು ಸೈಕಾಲಜಿ, BA ಸೈಕಾಲಜಿ. ವೆರಿ ನೈಸ್. ಸೊ ಅಲ್ಲಿ ಲೈಕ್ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಾಗ ನಮ್ಗೆ ಅಂತ ಟೈಮ್ ಇತ್ತು. ಸೊ ನಮ್ ಕೆಲ್ಸ ಹೆಂಗೆ ಅಂದ್ರೆ, ನೀನ್ ಏನ್ ಮಾಡ್ತಿದ್ಯಾ ಅಂತ ಎಲ್ಲ ಕೇಳಲ್ಲ, ಕೆಲ್ಸ ಮುಗಿಸಿದ್ವಾ ಅಷ್ಟೇ ಮ್ಯಾಟರ್. ಸೊ ಆ ಟೈಮ್ ಅಲ್ಲಿ ನಾನ್ ಸ್ಟಾರ್ಟ್ ಮಾಡಿದ್ದು ನನ್ನ ಇನ್ಸ್ಟಾ ಅಕೌಂಟ್ ಆಂಕರ್ ಅಶ್ವಿನಿ ಅಂತ 2020 ಸೊ ಅವಾಗ ಏನ್ ಮಾಡ್ದೆ, ಒಂದಷ್ಟು ಸೆಲೆಬ್ರಿಟೀಸ್ಗೆ ನಂದೇ ಒಂದು, ಅಂದ್ರೆ ಫ್ರಮ್ ವೇರಿಯಸ್ ಫೀಲ್ಡ್, ನಂದೇ ಒಂದು ಸ್ಟ್ಯಾಂಡರ್ಡ್ ಮೆಸೇಜ್ ಕ್ರಿಯೇಟ್ ಮಾಡಿ ಅವ್ರಿಗೆ ಮೆಸೇಜ್ ಕಳಿಸ್ತಾನೆ ಇದ್ದೆ. ಯಾವಾಗ ಅವ್ರು ರೆಸ್ಪಾಂಡ್ ಮಾಡ್ತಿದ್ರು ಅವಾಗ ಅವ್ರನ್ನ ಕರೆದು ಇಂಟರ್ವ್ಯೂ ಮಾಡ್ತಿದ್ರು ಲೈವ್ ಅಲ್ಲಿ. ಸೊ 49 ಜನನ ಇಂಟರ್ವ್ಯೂ ಮಾಡಿದೆ. ಆಮೇಲೆ ಹಂಗೆ 5 ಆಫ್ಲೈನ್ ಪ್ರೋಗ್ರಾಮ್ ನಡ್ಸ್ಕೊಟ್ಟೆ. ಆಮೇಲೆ ಕೆಲವು ಚಾನೆಲ್ಸ್ಗೂ ಅಪ್ಲೈ ಮಾಡಿದೆ. ನಂಗೆ ಪ್ರಾಮಿಸ್ ಮಾಡಿದ್ರು ಕರ್ಕೋತೀನಿ ಅಂತ. ಅವಾಗ ನಮ್ಮ ಮಮ್ಮಿ, ನೋಡು ನೀನ್ ಚೆನ್ನಾಗ್ ಕಾಣಿಸ್ಬೇಕಲ್ವಾ ಸ್ಟೇಜ್ ಮೇಲೆ, ಅಂದ್ರೆ ನಂದು ಹಲ್ ಸ್ವಲ್ಪ ಮುಂದೆ ಇತ್ತು, ಬಿದ್ದು ಫ್ರಾಕ್ಚರ್ ಆಗಿ ಹಲ್ ಮುಂದೆ ಇತ್ತು. ಸೊ ನೀನ್ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ಬೇಕು, ಅದಕ್ಕೋಸ್ಕರ ಆದ್ರೂ ನೀನ್ ಬ್ರೇಸಸ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂದ್ರು. ನಾನು ಸರಿ ಅವ್ರು ಹೇಗಿದ್ರು ಪ್ರಾಮಿಸ್ ಮಾಡಿದಾಗ ನಂಗೆ ಸಿಕ್ಕೇ ಸಿಗತ್ತೆ. ಅಂದ್ರೆ ಕೋವಿಡ್ ಟೈಮಲ್ಲಿ ನಾನು ಹೆಂಗಾಗಿದೆ ಅಂದ್ರೆ, ಓಕೆ ನಾವ್ ಐ ಆಮ್ ಇನ್ ಮೈ ಡ್ರೀಮ್ ಲೈಫ್, ಆ ತರ ರೆಡಿ ಆಗ್ಬಿಟ್ಟಿದೆ ಮೆಂಟಲಿ. ಸೊ ಬ್ರೇಸಸ್ ಟ್ರೀಟ್ಮೆಂಟ್ ಆಯ್ತು, 5 ಪ್ರೋಗ್ರಾಮ್ ನಡ್ಸ್ಕೊಟ್ಟೆ. ಆಮೇಲೆ 49 ಜನನ ಇಂಟರ್ವ್ಯೂ ಮಾಡಿದೆ ಅಪ್ ಟು 2023 ವರ್ಗು. ಯಾವಾಗ ಫ್ರೀ ಆಗ್ತಿತ್ತು ಅವಾಗೆಲ್ಲ ಮಾಡಿದೆ. ಸೊ ಆಮೇಲೆ ಕಾಲ್ ಬಂತು ಆಫೀಸ್ ಇಂದ, ಬರ್ಬೇಕು ಆಫೀಸ್ಗೆ ಅಂತ. ಈಗ್ಲೂ ನೆನ್ಪಿದೆ, ಫಸ್ಟ್ ಡೇ ಅಂದ್ರೆ ಕೋವಿಡ್ ಮುಗ್ದ್ಮೇಲೆ ಆಫೀಸ್ಗೆ ಹೋಗುವಾಗ ಫಸ್ಟ್ ಡೇ ನಾನು ಕ್ಯಾಬ್ ಅಲ್ಲಿ ಕೂತಾಗ ಐ ಫೆಲ್ಟ್ ಐ ಆಮ್ ಫೇಲ್ಯೂರ್ಡ್ ಅಂತ. ಲೈಫ್ ಅಲ್ಲಿ ಕಲ್ತ್ಕೊಂಡೆ, ಯಾಕಂದ್ರೆ ನಾನು ಆ ಆಂಪಲ್ ಟೈಮ್ ನನಗೋಸ್ಕರ ಸಿಕ್ಕಿದ್ದು. ನನಗೆ ಯಾರೆಲ್ಲ ಪ್ರಾಮಿಸ್ ಮಾಡಿದ್ರು ಯಾರು ಕೂಡ ರೆಸ್ಪಾಂಡ್ ಮಾಡ್ಲಿಲ್ಲ. ಈಗ ಡಿಫ್ರೆಂಟ್ಲಿ ಏಬಲ್ಡ್ ಅಂದ ತಕ್ಷಣ ಹೆಂಗ್ ಅನ್ಕೋತಾರೆ ಅಂದ್ರೆ, ಓಕೆ ಇವ್ಳು ನಡೆಯಲ್ಲ ಅಷ್ಟೇ, ಅಶ್ವಿನಿ ನಡೆಯಲ್ಲ ಅನ್ನೋದ್ ಬಿಟ್ಟು ಏನ್ ಮಾಡ್ತಾಳೆ ಇದು ನನ್ನ ಐಡೆಂಟಿಟಿ ಇರ್ಬೋದು, ಬಟ್ ಅದನ್ನ ಬಿಟ್ಟು ನನ್ನ ಟ್ಯಾಲೆಂಟ್, ನನ್ನ ಅಚೀವ್ಮೆಂಟ್, ನಾನು ಏನೇನ್ ಮಾಡಿದ್ ಅದನ್ನ ಯಾರು ನೋಡ್ಲಿಲ್ಲ. ಸೊ ಯಾರು ಕರೀನಿಲ್ಲ, ವಾಪಸ್ ಆಫೀಸ್ಗೆ ಹೋದೆ. ಸೊ ಈಗ್ಲೂ ನನ್ನ ಲೈಫಲ್ಲಿ ಆರ್ಜೆ ಆಗ್ಬೇಕು, ಆಂಕರ್ ಆಗ್ಬೇಕು ಅನ್ನೋ ತುಂಬಾ ಆಸೆ ಇದೆ. ಅದ್ರಲ್ಲಿ ನಂಗೆ 10 ರೂಪಾಯಿ ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ, ಬಿಕಾಸ್ ದಟ್ ಇಸ್ ಮೈ ಕಪ್ ಆಫ್ ಟೀ. ಸೊ ಆ ಡ್ರೀಮ್ ನನ್ ಲೈಫ್ ಲಾಂಗ್ ಇರತ್ತೆ. ಆಗ್ಲಿ, ನನ್ ಮನ್ಸಾರೆ ಹಾರೈಸ್ತೀನಿ ನಿಮ್ಗೆ. ಈಗ ತಾನೇ 11 ಬೇರೆ ನೋಡಿದೀವಿ. ನಿಜವಾಗ್ಲೂ ಆಗ್ಲಿ. ಐ ಥಿಂಕ್ ನೀವ್ ಹೇಳ್ದ ಹಾಗೆ ರೈಟ್ ಟೈಮ್, ರೈಟ್ ಪೀಪಲ್, ರೈಟ್ ಪ್ಲೇಸ್ ಒಂದ್ ಸಲ ಕೂಡುತ್ತೆ. ಅದು ಬೇಗ ಆಗ್ಲಿ ನಿಮ್ ಬದುಕಲ್ಲಿ. ಬಟ್ ನನಗ್ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ನಿಮ್ 49 ಜನ ಲೈಕ್ ಸೆಲೆಬ್ರಿಟಿಗಳನ್ನೇ ಅಂತ ಅನ್ಕೊಳ್ಳೋಣ ಇಂಟರ್ವ್ಯೂ ಮಾಡಿದಾರ, ಆ ಜರ್ನಿಯಲ್ಲಿ ನೀವು ಕಲ್ತಿದ್ದೇನು ಅಂತ. ಬಿಕಾಸ್ ಈಗ ನನ್ ಜರ್ನಿ ಶುರು ಮಾಡಿದ್ಮೇಲೆ ನನ್ಗೆ ಏನಾದ್ರು ನೀವು ಕೇಳಿದ್ರೆ, ನನ್ ಬುಕ್ಕಲ್ಲಿ ಬರಿತಾನೆ ಇದೀನಿ ಎವ್ರಿ ಡೇ. ಜಸ್ಟ್ ನಾನು ಈ ಇಂಟರ್ವ್ಯೂಸ್ ಮುಗಿಸ್ಕೊಂಡು ಹೋದ ತಕ್ಷಣ ವಿತೌಟ್ ಮೈ ನಾಲೆಜ್ ನಾನು ಬರೆಯಕ್ ಶುರು ಮಾಡಿದ್ರೆ 10 ಪೇಜು 11 ಐ ಕೆಪ್ಟ್ ಆನ್ ರೈಟಿಂಗ್. ನನಗೆ ಗೊತ್ತಿಲ್ಲ, ಭಾವನೆಗಳು ಬರ್ತಾ ಹೋಗುತ್ತೆ. ಅಂದ್ರೆ ಒಬ್ಬ ಮನುಷ್ಯನಿಂದ ಏನಾದ್ರೂ ಒಂದು ಕಲಿತೀವಿ, ಒಂದು ಇನ್ಫ್ಲೂಯೆನ್ಸ್ ಅಥವಾ ಇನ್ಸ್ಪೈರ್ ಆಗೇ ಆಗ್ತೀವಿ. ಆ 49 ಜನನ ಮಾತಾಡಿಸಿದಂತ ಆ ಒಂದು ಜರ್ನಿ ಏನ್ ಕಲಿಸ್ತು ನಿಮ್ಗೆ? ವಾಟ್ ಡಿಡ್ ಯು ಲರ್ನ್? ಫಸ್ಟ್ ಥಿಂಗ್, ನಾನು ಹೆಂಗೆ ಅಂದ್ರೆ ಮಾತಾಡ್ಬೇಕು. ಒಬ್ಬರನ್ನ ಇಂಟರ್ವ್ಯೂ ಕರೆದಕ್ಕೆ ಸ್ಟಾರ್ಟಿಂಗ್ ಹೆಂಗಿತ್ತು ಅಂದ್ರೆ, ಓಕೆ ಅದಿತಿ ಮ್ಯಾಮ್ ನನ್ ಗೆಸ್ಟ್, ನಾನು ಇಂಟರ್ವ್ಯೂ ಮಾಡ್ಬೇಕು ಅಷ್ಟೇ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು. ನಾನು ಹೆಂಗ್ ಮಾತಾಡ್ಬೇಕು, ಹೆಂಗೆ ಪೊಲೈಟ್ ಆಗಿ ಅವ್ರಿಗೆ ಏನು ನೆಗೆಟಿವ್ ಮಾತಾಡ್ದಾಗ ಹೆಂಗೆ ಕಲಿಬೇಕು,
ಅವಾಗ ಹೆಂಗ್ ಆನ್ಸರ್ ತಗೋಬೇಕು ಅದೆಲ್ಲ ಕಲಿತೆ. ಮತ್ತೆ ನಾನ್ ಸ್ಟಾಪ್ ಮಾತಾಡ್ತೀನಿ. ನಾನ್ ಸ್ಟಾಪ್ ಅಂದ್ರೆ ಕಂಟಿನ್ಯೂಸ್ ಅಲ್ಲ, ಗ್ಯಾಪ್ ಕೊಡ್ದೆ. ಮೇ ಬಿ ಇವಾಗ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು, ಗ್ಯಾಪ್ ಕೊಡ್ದೇನೆ ಮಾತಾಡ್ತೀನಿ. ಸ್ವಲ್ಪ ಪೇಶನ್ಸ್, ಕಂಪೋಸ್ಡ್ ಆಗಿ ಇದ್ಕೊಂಡು ಅವ್ರ ಜರ್ನಿನ ರಿಸರ್ಚ್ ಮಾಡಿ ಫುಲ್ಲು ಗೂಗಲ್, ಬಿಕಾಸ್ ನನ್ಗೆ ಅವಾಗ ಒಬ್ವಿಯಸ್ಲಿ ಸಫಾರಿ, ಐ ಮೀನ್ ಗೂಗಲ್ ಬಿಟ್ರೆ ಇನ್ನೇನು ಇಲ್ಲ. ಸೊ ಗೂಗಲ್ ಅಲ್ಲೇ ಅವ್ರ ಜರ್ನಿ ಬಗ್ಗೆ ಎಲ್ಲ ತಿಳ್ಕೊಂಡು ಮಿಡ್ ನೈಟ್ ನಾನ್ ಕೆಲಸ ಮುಗಿದ್ಮೇಲೆ ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಏನ್ರ ಬಗ್ಗೆ ಕೇಳ್ಬೇಕು, ಏನ್ ಕೇಳ್ಬೇಕು ಅದೆಲ್ಲ. ಮತ್ತೆ ನಂಗೆ ಸ್ವಲ್ಪ ಜನ ಗೆಸ್ಟ್ ನ ರೆಫರ್ ಕೂಡ ಮಾಡಿದ್ರು, ಇವ್ರನ್ನ ಕರೀರಿ ಅಂತ. ಸೊ ಆ ತರ ಗೆಸ್ಟ್ ಗಳನ್ನ ಕರೆದು ಇಂಟರ್ವ್ಯೂ ಮಾಡಿ, ಅದು ಲೈಕ್ ಒಂಥರ ಹ್ಯಾಪಿಯೆಸ್ಟ್ ಮೂಮೆಂಟ್, ಲೈಫ್ ಟೈಮ್ ಚೆರಿಷಬಲ್ ಅಂತ ಅನ್ಸ್ಬೋದು. ಸೊ ಯಾ. ಮೋಸ್ಟ್ ಮೆಮೊರೇಬಲ್ ಇಂಟರ್ವ್ಯೂ ಅಂದ್ರೆ ಯಾವ್ದು ಅದ್ರಲ್ಲಿ? ಅಕುಲ್ ಬಾಲಾಜಿ. ಅಕುಲ್ ಸರ್, ಹೀ ಸ್ವೀಟ್ ಹಾರ್ಟ್, ಅದು ಸ್ವೀಟ್ ಹಾರ್ಟ್. ವೆರಿ ಮಚ್. ಅಂದ್ರೆ ಅದು ಹೆಂಗಿತ್ತು ಅಂದ್ರೆ ಇಂಟರಾಕ್ಷನ್ ಆಗಿತ್ತು. ನಾನ್ ಹೆಂಗೆ ಕ್ವೆಶನ್ ಕೇಳ್ತೀನೋ ಅವ್ರು ನನ್ಗೆ ಹಂಗೆ ಕ್ವೆಶನ್ ಕೇಳ್ತಾ ಇದ್ರು. ನನ್ ಜರ್ನಿ ಬಗ್ಗೆ ನನ್ಗೆ ಅನ್ಸ್ತಿತ್ತು, ಇದು ನಾನು ಅಕುಲ್ ಸರ್ ನ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ, ಯಾವಾಗ ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ಅಂಡ್ ಅವ್ರು ತುಂಬಾ ಜೆನ್ಯೂನ್ ಮನುಷ್ಯ, ಮನ್ಸಿಂದ ಮಾತಾಡ್ತಾರೆ. ಸೊ ಅವ್ರ ಇಂಟರ್ವ್ಯೂ ಆಲ್ಮೋಸ್ಟ್ 75 ಮಿನಿಟ್ಸ್ ಇತ್ತು. ನಾನು ಯೂಶುವಲಿ ಎಲ್ಲ ಇಂಟರ್ವ್ಯೂ 30 ಮಿನಿಟ್ಸ್ 45 ಮಿನಿಟ್ಸ್ ಅಷ್ಟೇ, ಬಿಕಾಸ್ ಅವ್ರ ಟೈಮ್ ಬಿಸಿ ಇರತ್ತಲ್ಲ ಸ್ಕೆಡ್ಯೂಲ್. ಬಟ್ ಅಕುಲ್ ಸರ್ದು 75 ಮಿನಿಟ್ಸ್ ಇತ್ತು ನನ್ಗೆ ಇಂಟರ್ವ್ಯೂ. ಸೊ ಅವ್ರು ಬಿಗ್ ಬಾಸ್ ಮುಗಿಸ್ಕೊಂಡು ಅವಾಗ್ಲೂ ಆಗ್ತದ ಇಲ್ಲ ಅವ್ರ ಬಿಗ್ ಬಾಸ್ ಒಂದು ಟ್ರೋಫಿ ತೋರ್ಸಿದ್ರು, ಅವ್ರ ಮನೇಲಿ ಇದ್ದಿದ್ದು ಫೋಟೋ ಎಲ್ಲ ತೋರ್ಸಿದ್ರು. ಸೊ ನನ್ ಜರ್ನಿ ಬಗ್ಗೆ ಹೇಳಿದ್ರು. ಮತ್ತೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರ್ತಿತ್ತು, ಲೈಕ್ ಅಯ್ಯೋ ಅವ್ಳು ಹಲ್ ನೋಡು ಹೆಂಗಿದೆ, ಅವ್ಳು ನೋಡಿ ಹೆಂಗ್ ಕಾಣಿಸ್ತಿದ್ದಾಳೆ ಅಂತ. ಸೊ ಅದು ಕೂಡ ಅವ್ರು ಆನ್ಸರ್ ಮಾಡಿದ್ರು. ಅವರು ಹಲ್ ಹಂಗಿದೆ ಅಂತ ಹೇಳ್ಬೇಡಿ, ಅವ್ರು ಹಂಗಿದ್ರುನು ಹೆಂಗ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ನೋಡಿ ಅಂತ. ಮತ್ತೆ ಇವ್ರು ಶ್ವೇತಾ ಪ್ರಸಾದ್, ಅವರು ಅಷ್ಟೇ, ಸೊ ಅವರು ಕೂಡ ನನ್ ಬಗ್ಗೆ ಕಮೆಂಟ್ ಎಲ್ಲ ಹಾಕಿದಾಗ ಅವ್ರು ಅದನ್ನ ಸ್ಟೋರಿ ಶೇರ್ ಮಾಡಿದ್ರು. ಬರೀ ಕಮೆಂಟ್ ಮಾಡೋರು ಅಲ್ಲಿ ಕುತ್ಕೊಂಡ್ ಮಾಡಕ್ ಸಾಧ್ಯ ಅಷ್ಟೇ, ಅವ್ರು ಮಾಡಿದಂತ ಅಚೀವ್ಮೆಂಟ್ ಲೈಕ್ ಇಂಟರ್ವ್ಯೂ ಡೇರಿಂಗ್ ನೀವು ಮಾಡಕ್ ಸಾಧ್ಯನಾ ಅಂತ ಇಲ್ಲ. ಅದೇ ಅದೊಂದು ಮಾತಿದೆ ಗೊತ್ತಾ, ಜೀವನ ಅನ್ನೋ ಯುದ್ಧದಲ್ಲಿ ಸೋತವನು ಗೆದ್ದವನು ಇಬ್ರು ಕೂಡ ಇತಿಹಾಸದ ಪುಸ್ತಕದಲ್ಲಿ ಇರ್ತಾರೆ. ಆದ್ರೆ ಕುತ್ಕೊಂಡ್ ನೋಡ್ದವ್ರು ಮಾತಾಡ್ದವ್ರು ಇವ್ರು ಯಾರು ಎಲ್ಲೂ ಕಾಣಿಸ್ಕೊಳಲ್ಲ. ಆ 4 ಜನ ಆ 4 ಜನ ಇವತ್ತು ಬೆಳಗ್ಗೆಯಿಂದ ನಾನು ನೆನ್ಸ್ಕೊಂತಾ ಇದೀನಿ. ಆ 4 ಜನ ಯಾರು ಸಿಕ್ಬಿಟ್ರೆ ಕುಂತ್ಗೂ 4 ಜನ ಮಾತಾಡ್ತಾರೆ, ನಿಂತ್ಗೂ 4 ಜನ ಮಾತಾಡ್ತಾರೆ. ಅದಕ್ಕೆ ಆ 4 ಜನ ಸತ್ರು ಅಂತ ಅನ್ಕೊಂಡು ಏನೋ ಹಾಲು ತುಪ್ಪ ಬಿಟ್ಬಿಟ್ಟು ನಿಮ್ ಲೈಫ್ ನ ನೀವು ಖುಷಿಯಾಗಿ ಬದುಕಿ ಅಂತ ಹೇಳ್ತಾ, ಸಾಗರ್ ಅವ್ರೆ ಹೇಳಿ, ಕೆಲ್ಸ ಹೇಗ್ ನಡೀತಿದೆ? ಕೆಲಸ ಚೆನ್ನಾಗಿ ನಡೀತಿದೆ. ಅಪ್ಸ್ ಅಂಡ್ ಡೌನ್ಸ್ ಇದೆ. ಬಟ್ ಏನಂತಂದ್ರೆ ಲೈಕ್ ಸ್ಟಾರ್ಟಿಂಗು ನಾವು ಒಂದು MNC ಕಂಪ್ನಿ ಅಂತ ಸೇರ್ಕೋಬೇಕಾದ್ರೆ, MNC ಅಂತ ಅಲ್ಲ, ಯಾವುದೇ ಫೀಲ್ಡ್ ಸೇರ್ಕೋಬೇಕು ಅಂದ್ರೆ ಫಸ್ಟ್ ಅವ್ರು ಕೇಳೋದೇನು ನಡೆಯಕ್ಕಾಗತ್ತಾ ಅಂತ. ಸೊ ಅದು ಮೇನ್ ಚಾಲೆಂಜ್, ಬಿಕಾಸ್ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಡಿಲೇಬೇಕು. ಸೊ ಒನ್ ಆಫ್ ದ ಕಂಪ್ನಿ ಬಂದ ಏನ್ ಮಾಡಿದ್ರು, ಅವ್ರು ಫಸ್ಟ್ ಇಂಟರ್ವ್ಯೂಗಿಂತ ಮುಂಚೆನೆ ಕೇಳಿ ನಿಮ್ಗೆ ನಡೆಯಕ್ಕಾಗತ್ತಾ ಅಂತ. ನಮ್ಗೆ ಇಲ್ಲ, ನೋ. ಸೊ ಅದಾದ್ಮೇಲೆ ಲೈಕ್ ನಮ್ಗೆ ಕಾಲೇಜ್ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಕೆಲಸ ಸಿಕ್ತು. ಸೆಕೆಂಡ್ ಇಯರ್ ಮಾಡ್ಬೇಕಾದ್ರೆ ನಾವು DNM ಕಾಲೇಜ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಾನ್ ಕರೆಸ್ಪಾಂಡೆನ್ಸ್ ಮಾಡಿದ್ದು, ನನ್ನ ತಂಗಿನೂ ಕರೆಸ್ಪಾಂಡೆನ್ಸೆ. ಬಟ್ ತುಂಬಾ ಮಾಡಿದ್ ನಾನೇನೆ, ಬಿಕಾಸ್ ಏನಂತಂದ್ರೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇತ್ತು, ಲಿಫ್ಟ್ ಫೆಸಿಲಿಟಿ ಇರ್ಲಿಲ್ಲ. ಸೊ ನಮ್ ತಂದೆ ತಾಯಿನೇ ಎತ್ಕೊಂಡ್ಬೇಕಾಗಿತ್ತು. ನಮ್ ತಂದೆ ಬೇರೆ ಹಾರ್ಟ್ ಪೇಷಂಟ್. ಸೊ ಅವರು ಎತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಎಷ್ಟು ದಿವಸ ಅಂತ ಎತ್ಕೊಂಡು ಹೋಗಕ್ಕಾಗುತ್ತೆ? ಏನು ಒಂದ್ 6 ತಿಂಗಳು 1 ವರ್ಷ ನಾವು ಕಾಲೇಜ್ಗೆ ಹೋಗ್ತಾನೆ ಇರ್ತೀವಿ, ಡೈಲಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ 1 or 2 days ಮುಗಿಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅದಾದ್ಮೇಲೆ ಕರೆಸ್ಪಾಂಡೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಮನೇಲೇ ಇದ್ದೀನಿ, ಕರೆಸ್ಪಾಂಡೆನ್ಸ್ ಮಾಡ್ತಾ ಇರೋದು, ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಒಂದ್ ಕಂಪ್ನಿನಲ್ಲಿ ಟ್ರೈ ಮಾಡಿದ್ವಿ, ಒನ್ ಆಫ್ ದ ರೆಪ್ಯೂಟೆಡ್ ಕಂಪ್ನಿನಲ್ಲಿ. ಏನ್ ಸ್ಪೆಷಲ್ ಅಂದ್ರೆ ಆಕ್ಚುಲಿ ಸ್ಪೆಷಲ್ ಇಂಟರ್ವ್ಯೂ ಸ್ಯಾಟರ್ಡೆ ಮಾಡಿದ್ದು. ಯೂಶುವಲ್ ಆಗಿ ಸ್ಯಾಟರ್ಡೆ ಇರೋದಿಲ್ಲ, ವೀಕೆಂಡ್ ಇಂಟರ್ವ್ಯೂ ವೀಕ್ ಡೇಸ್ ಇರುತ್ತೆ. ಸೊ ಅವ್ರೇನ್ ಮಾಡಿದ್ರು, ಇಟ್ಸ್ ಆಲ್ ಫಿಸಿಕಲಿ ಚಾಲೆಂಜ್ ಡೇ ಇಂಟರ್ವ್ಯೂ. 8 ಜನ ಇದ್ರು, 8 ಜನದ ಸೆಲೆಕ್ಟ್ ಆಗಿ ನಾವಿಬ್ರೆ. ಏನಂತಂದ್ರೆ ಅವರೆಲ್ಲರೂ ಕನ್ನಡ ಮೀಡಿಯಂ, ಅದು ಹೈಯರ್ ಎಜುಕೇಶನ್ಸ್. ನಾವು ಓದ್ತಿರೋದು ನಾವು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಸೊ ಪ್ರತಿಯೊಂದು MNC ಕಂಪ್ನಿನಲ್ಲಿ ಡಿಗ್ರಿ ಆಗಿರ್ಬೇಕು, ನಮ್ದು ಡಿಗ್ರಿ ಆಗಿರ್ಲಿಲ್ಲ. ನಾವು ಕರೆಸ್ಪಾಂಡ್ ಇದೆ ಅನ್ನೋದು ಪರ್ಸಿವಿಂಗ್. ಸರಿ ಆಯ್ತು ಅಂತ ಅನ್ಬಿಟ್ಟು ಇಂಟರ್ವ್ಯೂ ಎಲ್ಲ ಮುಗಿತು. ನಾವಿಬ್ರು ಕೂತಿದ್ದೀವಿ, ಇಬ್ರಿಗೊಂದು ಬುಕ್ಲೆಟ್ ಕೊಟ್ರು. ನಮ್ಗೆ ಫಸ್ಟ್ MNC ಕಂಪ್ನಿ ಕೆಲಸ ಮಾಡ್ಬೇಕು ಅಂತ ಏನು ಅದಕ್ಕೆ ಕೇಳಿದ ಇಂಟರ್ವ್ಯೂ ಏನು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್
ಯಾವ ಲ್ಯಾಂಗ್ವೇಜ್ ಗೊತ್ತು ನಿಂಗೆ ಅಂತ ಕೇಳಿದ್ರೆ ನಾನು ಆಸ್ ಯೂಶುವಲ್ ಕನ್ನಡ ಮತ್ತೆ ಇಂಗ್ಲಿಷ್ ಅಂತ ಹೇಳಿದೆ. ಸೊ ನೀನ್ ಇಂಗ್ಲಿಷ್ ಅಲ್ಲಿ ಏನೇನ್ ಮಾತಾಡ್ದೆ ಕನ್ನಡದಲ್ಲಿ ಮಾತಾಡೋದ್ರು. ನನ್ ಒಂದ್ ಸೆಕೆಂಡ್ ಬ್ಲಾಂಕ್ ಆಗೋಯ್ತು, ಬಿಕಾಸ್ ಇಂಗ್ಲಿಷ್ ಅಲ್ಲಿ ನಾನು ಫ್ಲೋ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಕನ್ನಡ ನಂಗೆ ಮಾತಾಡಕ್ಕೆ ಬರ್ಲಿಲ್ಲ. ಸೊ ಹಂಗೆ ಮ್ಯಾನೇಜ್ ಆಯ್ತು, ಬಿಡುದಾಯ್ತು. ಆಮೇಲೆ ಒಂದು ಬುಕ್ಲೆಟ್ ಕೊಟ್ರು. ಬುಕ್ಲೆಟ್ ನೋಡಿದ್ರೆ ಒಂದು 20-25 ಪೇಜಸ್ ಇದೆ. ಎಲ್ಲ ಅದೇನು ಈವ್ನಿಂಗ್ 7 o'clock ಬೇರೆ. ಅದು ನಾವು ಆಟೋದಲ್ಲಿ ಬಂದಿದ್ದು. ನಾವಿದ್ದಿದ್ದು ಅವಾಗ ಕತ್ರಗುಪ್ಪೆನಲ್ಲಿ, ಕಂಪ್ನಿ ಇದ್ದಿದ್ದು ಮಾನ್ಯತಾ ಟೆಕ್ ಪಾರ್ಕ್. ಸೊ ಸಖತ್ ದೂರ ಕತ್ರಗುಪ್ಪೆ ಅಂತ ಮಾನ್ಯತಾ ಟೆಕ್ ಪಾರ್ಕ್. ಹೌದು, ಬೇರೆ ಬೇರೆ ರಾಜ್ಯ. ಬೆಳಗ್ಗೆ ಕರೆಸ್ಬಿಟ್ಟು ಸಾಯಂಕಾಲದವರೆಗೂ ನಮ್ಮನ್ನ ಕೂರ್ಸಿದ್ರೆ ಏನು ಮಾತಾಡ್ದೇನೆ 7 o'clock ವರೆಗೂ ಆಗಿದೆ. ಸರ್ ಆಮೇಲೆ ಬುಕ್ಲೆಟ್ ಎಲ್ಲ ಸೈನ್ ಆದ್ಮೇಲೆ ನಾನ್ ಫಸ್ಟ್ ಕೇಳಿದ್ದು, ಸರ್ ಹಿಂಗ್ ಕೊಟ್ಟಿದ್ದೀರಾ, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಬುಕ್ ಅಂತ. ಅವರು ಅಪಾಯಿಂಟೆಡ್ ಅಂತ ಅಂದ್ರು. ನಮ್ಗೆ ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ಕಂಪ್ನಿನೇ ನಂದು ಹಂಗಿತ್ತು ನಮ್ದು ಕತೆ. ಸೊ ಸೈನ್ ಮಾಡಿ ಎಲ್ಲ ಕೊಟ್ಟು ಮನೆಗೆ ಬಂದ ತಕ್ಷಣನೇ ಫಸ್ಟ್ ಜಾಬ್, ಫಸ್ಟ್ ಸ್ಯಾಲ್ರಿ. ನಮ್ದು ಫಸ್ಟ್ ಸ್ಯಾಲ್ರಿ ಬಂದು 6,000. ಅದು ನಮ್ದು ಫಸ್ಟ್ ಸ್ಯಾಲ್ರಿ 2012 ಅಲ್ಲಿ. ಸೊ ಅದಾದ್ಮೇಲೆ ಮತ್ತೆ ಆಲ್ಮೋಸ್ಟ್ 15 years ಅಲ್ವಾ? 15 years. ಸೊ ಅದಾದ್ಮೇಲೆ ಮತ್ತೆ 3 years ಒಂದು ಕಂಪ್ನಿನಲ್ಲಿ ಮಾಡಿದ್ವಿ. ಈಗ ನಾನು ನೆಕ್ಸ್ಟ್ ಕಂಪ್ನಿಗೆ ಹೋಗ್ಬೇಕು ಅಂದ್ರೆ ಡಿಗ್ರಿ ಮ್ಯಾಂಡೇಟ್. ಸೊ ಡಿಗ್ರಿನೂ ಕಂಪ್ಲೀಟ್ ಮಾಡಿದ್ವಿ. ಆಗ ಮತ್ತೆ ಇನ್ನೊಂದು ಕಂಪ್ನಿ ಕೆಲಸ ಸಿಕ್ತು, ಅದೊಂದು 3 years ಮಾಡಿದ್ವಿ. ಈಗ ಒಂದು ಕಂಪ್ನಿನಲ್ಲಿ ಮಾಡ್ತಾ ಇದೀವಿ. ಇದು 8 years ಆಯ್ತು. ಅಪ್ಪ ಅಮ್ಮ ಆಕ್ಚುಲಿ ನಿಮ್ಗಳ ಲೈಫಲ್ಲಿ ಸಿಕ್ಕಾಪಟ್ಟೆ ಪಾತ್ರ ಅವ್ರದ್ದು. ನಾವಿವಾಗ ಇಲ್ಲಿದ್ದೀವಿ ಅಂದ್ರೆ ಅದು ಮಮ್ಮಿ ಡ್ಯಾಡಿನೇ. ಥಿಂಕ್ ಎಲ್ರ ಬದುಕಲ್ಲೂ ಅಪ್ಪ ಅಮ್ಮ ತುಂಬಾ ಮುಖ್ಯ. ಆದ್ರೆ ನಿಮ್ಗಳಿಗೆ ಇನ್ನೂ ತುಂಬಾ ಡಿಪೆಂಡೆನ್ಸಿ ಒಂದೊಂದ್ಸಲಿ. ಅದನ್ನ ಡಿಪೆಂಡೆನ್ಸಿ ಅಂತ ನೋಡಿದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಎಷ್ಟು ಹತ್ರ ಆಗಿರುತ್ತೆ ಅಂದ್ರೆ ನಿಮ್ಗಳ ಸಂಬಂಧ. ಥಿಂಕ್ ನಿಜವಾದ ತಂದೆ ತಾಯಿ ಮಕ್ಕಳ ಬಾಂಧವ್ಯ ಪ್ರೀತಿ ಇದು ಯಾವಾಗ್ಲೂ ಗೂಡಲ್ಲೇ ಇದ್ದು ಐ ಥಿಂಕ್ ಪ್ರತಿ ಒಂದು ಬರೀ ನಿಮ್ ಹಿಂಗಿಂಗ್ ಮಾಡೋದು ಅವ್ರಿಗೆ ಗೊತ್ತಾಗೋಷ್ಟು ಆತ್ಮೀಯತೆ, ಆಪ್ತತೆ, ಅದು ಎಂತ ಭಾಗ್ಯ ಅಲ್ವಾ? ಈಗ ರಿಲೇಷನ್ ಅಂತ ಬಂದಾಗ ನಿಮ್ಗೆ ಗೊತ್ತಿರುತ್ತೆ ಅವ್ರ ಮಾತು ಮತ್ತೆ ಟಾಂಟ್. ಹೌದು. ಸೊ ಫಸ್ಟ್ ಏನ್ ಆಕ್ಚುಲಿ ನಮ್ಮ ಫ್ಯಾಮಿಲಿಗೆ ನಮ್ಮ ಅಜ್ಜಿಯವ್ರು 11 ಜನ ಮಕ್ಕಳು. ಸೊ ನಮ್ಮ ಮಮ್ಮಿ ಬಂದು 8ನೇವ್ರು. ಅವಾಗ ಗೊತ್ತಲ್ಲ, ಫಸ್ಟ್ ಏನಾದ್ರು ಫಸ್ಟ್ ಗಂಡು ಮಗು ಆಗ್ಬೋದಂದ್ರೆ ಏನೋ ಗ್ರೇಟ್ ಅನ್ನತಾರೆ. ಆತರ ಆಟಿಟ್ಯೂಡ್. ಈ ತರದ್ ಮಾತು ಒಬ್ಬ ಗಂಡು ಮಗು ಹೇಳ್ತಿದ್ದಾರೆ ಅಂದ್ರೆ ಸಾರ್ಥಕ ಆಯ್ತು. ಸೊ ನನ್ಗೆ ಆತರ ಎಲ್ಲ ಡಿಫ್ರೆನ್ಶಿಯೇಟ್ ಅಂತ ಇಲ್ಲ. ವೆರಿ ನೈಸ್. ಎಂಡ್ ಆಫ್ ದ ಡೇ ಏನು ನೀವು ಅಚೀವರೇ, ನಾನು ಅಚೀವರೇನೆ ಅಲ್ಲ. ಸೊ ಅವಾಗ ಎಲ್ಲರಿಗೂ ಹೆಣ್ಣು ಮಗು ಆಗಿದ್ದು. ನಮ್ಮ ಮಮ್ಮಿ ನಮ್ಮ ಅಜ್ಜಿಯವರ ಮಕ್ಳಿಗೆಲ್ಲ ಫಸ್ಟ್ ಗಂಡು ಮಗು. ನಮ್ಮ ತಾಯಿಯವ್ರಿಗೆ ಆಗಿದ್ದು. ನಾನು ಹ್ಯಾಪಿನೆಸ್ ಬರೀ 1 hour ಅಷ್ಟೇ ಇದ್ದಿದ್ದು. ಬಿಕಾಸ್ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಫಿಸಿಕಲಿ ಚಾಲೆಂಜ್ಡ್ ಅಂತ. ಅವ್ರಿಗೆಲ್ಲ ಏನೋ ಗಂಡು ಮಗು ಆಯ್ತು ಅಲ್ಲ, ಗಂಡು ಮಗು ಆಯ್ತು ಅನ್ನೋ ಒಂದು ಜಲಸ್ ತರ. ನಮ್ಮ ಮಮ್ಮಿ ಡ್ಯಾಡಿಗೆ ಓಕೆ ಗಂಡು ಮಗು ಆಯ್ತು, 1 hour ಖುಷಿ ಆಯ್ತು. ಆಮೇಲೆ ಡಾಕ್ಟರ್ ಇದಕ್ಕೆ ಮಾಡ್ಬಿಟ್ಟು ನಂದು 2 ಕಾಲ್ಗೂ ಪ್ಲಾಸ್ಟರ್ ಮಾಡ್ಬಿಟ್ರು. ಸೊ ಏನಕ್ಕೆ ಅಂತ ಹೇಳಿದ್ರೆ ಯುವರ್ ಬೇಬಿ ಇಸ್ ಅ ಬಾರ್ನ್ ಫಿಸಿಕಲಿ ಚಾಲೆಂಜ್ಡ್ ಅಂತ. ಆ ಖುಷಿ ಹೆಂಗಿತ್ತಂದ್ರೆ ರಿವರ್ಸ್, ಅವರು ಫುಲ್ ಸೆಲೆಬ್ರೇಟ್ ಮಾಡತಾರ. ಇಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಫುಲ್ ಅದ್ ಹೆಂಗೆ ಅಂತಂದ್ರೆ ಫಿಸಿಕಲಿ ಚಾಲೆಂಜ್ಡ್ ಅಲ್ವಾ, ಅದು ಇಂಜೆಕ್ಷನ್ ಕೊಟ್ಬಿಟ್ಟು ಮೆಂಟಾಲಿಟಿ. ಆಮೇಲೆ ಇನ್ನೊಂದ್ ಏನಂತಂದ್ರೆ ನಾನು ಹುಟ್ಬೇಕಾದ್ರೆ ಸ್ಕ್ಯಾನಿಂಗ್ ಮಿಷನ್ ಅಂತೆಲ್ಲ ಏನು, ನಾನು 89 ಬಾರ್ನ್ ನಾನು. ಸೊ ಆಗ ಸ್ಕ್ಯಾನಿಂಗ್ ಮಿಷನ್ ಎಲ್ಲ ಸರಿ. ಸೆಕೆಂಡ್ ಮಗು ಅಂತ ನನ್ನ ತಂಗಿ 2 years ಆದ್ಮೇಲೆ ಹುಟ್ಟಿದ್ದು. ಸ್ಕ್ಯಾನಿಂಗ್ ಅಲ್ಲಿ ಮಗುವೆಲ್ಲ ಕರೆಕ್ಟ್ ಆಗಿದೆ ಅಂತ. ಬಿಕಾಸ್ ಆಮೇಲೆ ಈಗ ಆಕ್ಚುಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲೂ ಕೂಡ ನಂಗೆ ಮಂತ್ಲಿ ಸ್ಕ್ಯಾನ್ ಅದೆಲ್ಲ ಮಾಡ್ಬೇಕಾದ್ರೆ ನಮ್ಮಮ್ಮ ಅದನ್ನೇ ಅನ್ನೋರು, ನೀವೆಲ್ಲ ಉಟ್ಬೇಕಾದ್ರೆ ನಮ್ಗೆಲ್ಲ ಅದ್ ಮಾಡಿಸ್ಲೇಬೇಕು, ಅದೆಲ್ಲ ಇರ್ಲೇ ಇಲ್ಲ ಕಣೆ. ಏನೋ ಒಂದ್ಸಲಿ ನೆನ್ಪಿದೆ ನಂಗೆ ಅಷ್ಟೇ. ಅವಾಗೆಲ್ಲ ಇಷ್ಟೊಂದೆಲ್ಲ ನಮ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಅಂತ. ಈಗ ಒಂದು 10 ವರ್ಷದಲ್ಲಿ ಇದು ತುಂಬಾ ಗೊತ್ತಾಗ್ತಿರೋದು. ಸೊ ಇವುಗಳು ಹುಟ್ಟಬೇಕಾದ್ರೆ ಈಗ ಉಂಬಲ್ಲಿ ಹೆಂಗೆ ಕೈ ಕಾಲೆಲ್ಲ ಫೋಲ್ಡ್ ಇರುತ್ತೆ, ಗೊತ್ತಾಗಲ್ಲ ಫಿಸಿಕಲಿ ಚಾಲೆಂಜ್ ಅವ್ರ ನಾಟ್ ಅಂತ. ಅದಾದ್ಮೇಲೆ ಗೊತ್ತಾಗಿದ್ದು ನನ್ನ ತಂಗಿನ ಫಿಸಿಕಲಿ ಚಾಲೆಂಜ್. ಬಟ್ ಅಪ್ಪ ಅಮ್ಮ ಇಸ್ ಅವರೇ ಅಷ್ಟೇ, ಅಪ್ಪ ಅಮ್ಮನೇ ದೇವ್ರು. ಫ್ರೆಂಡ್ಸ್ ಎಲ್ಲ ಹೇಗೆ? ಯು ವಾಂಟ್ ಟು ಶೇರ್ ಸಮಥಿಂಗ್, ಹೇಳಿ. ಇಲ್ಲ ಆಕ್ಚುಲಿ ಸೊ ನಾನ್ ಹುಟ್ಟಿದ್ಮೇಲೆ ನಾ ಸೇಮ್ ಕಮೆಂಟ್ಸ್ ನೆಗೆಟಿವ್ ಅದೆಲ್ಲ ಇತ್ತು. ನಮ್ಮ ಮಮ್ಮಿ ಡ್ಯಾಡಿ ದೇ ನೆವರ್ ಗೇವ್ ಅಪ್. ನಮ್ಮನ್ನ ಹ್ಯಾಂಡಿಕ್ಯಾಪ್ ಸ್ಕೂಲ್ ಸೇರಿಸಿದ್ರು, APD ಅಂತ, ಇಲ್ಲಿ ಲಿಂಗರಾಜಪುರದಲ್ಲಿ. ಆ ಸ್ಕೂಲಲ್ಲಿ 7th ವರೆಗೂ ಎಲ್ಲಾರು ಡಿಫ್ರೆಂಟ್ ಲೇಬಲ್. ಆಕ್ಚುಲಿ ನಿಜವಾದ ಪ್ರಪಂಚ ಅಂದ್ರೆ ಅದು. ಬಿಕಾಸ್ ಈಚೆ ನಾವಿದ್ದಾಗ ನಮ್ಗೆ ಏನ್ ಅನ್ಸತ್ತೆ, ಓ ಅವೆಲ್ಲ ಚೆನ್ನಾಗಿರೋದು, ನಾವ್ ಯಾಕೆ ಹಿಂಗೆ, ಅದೊಂದು ಡಿಮೋಟಿವೇಟ್ ಆಟೋಮೆಟಿಕ್ಲಿ ಸಿಚುವೇಶನ್ ಪ್ರಕಾರ ನಮಗ್ ಅನ್ಸುತ್ತೆ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಮ್ಮ ಮಮ್ಮಿ ಡ್ಯಾಡಿಗೆ ಅನ್ಸಿದ್ರೆ ಇಲ್ಲ ನನ್ ಮಕ್ಳು ಚೆನ್ನಾಗಿದ್ದಾರೆ, ಇಷ್ಟಾದ್ರೂ ಇದಾಗ ಅಟ್ಲೀಸ್ಟ್ ಅವ್ರಿಗೆ ಅಲ್ಲಿ
ಆಸಿಡ್ ಅಂದ್ರೆ ಹುಟ್ಟಿದಾಗ್ಲೇನೆ ಏನೋ ಗೊತ್ತಿಲ್ಲ ಮುಖ ಎಲ್ಲ ಸುಟ್ಟೋಗಿರೋ ಮಕ್ಳು, ಮೆಂಟಲಿ ರಿಟೈರ್ಡ್, ಹೌದು. ಬ್ಲೈಂಡ್ಸ್, ಕಣ್ ಕಾಣಲ್ಲ. ಸೊ ಅದೆಲ್ಲ ನೋಡಿದಾಗ ವಿ ಫೆಲ್ಟ್ ಇಲ್ಲ ದೇವ್ರು ನಮ್ಗೆ ಇಷ್ಟು ಕೊಟ್ಟಿದ್ದಾನೆ, ಇಷ್ಟಾದ್ರೂ ಥ್ಯಾಂಕ್ ಕೊಟ್ಟಿದ್ದಾನೆ. ಯು ಸೋ ಹೌದು, ಮಚ್ ಹೌದು, ಅಂತ. ಬಟ್ ನಂಗೆ ಒಂದು ತುಂಬಾ ಇರಿಟೇಟ್ ಆಗೋದು ಯಾವಾಗ್ಲೂ ಏನು ಅಂತಂದ್ರೆ, ಈ ಈಗ ನೋಡಿಬೇಕಾದ್ರೆ ಈಗ ನಿಮ್ಗೆ ಯಾರ ಬಗ್ಗೆ ಆದ್ರೂ ನೀವು ನೆಗೆಟಿವ್ ಮಾತಾಡಿ ಅಶ್ವಿನಿ ಅಂದ್ರೆ ಯು ಕೆ ನಾಟ್, ಹೌದು. ಯು ಫೀಲ್ ಅರೆ ನಂದೇ ನನ್ಗಿದೆ, Exactly. ನಂದು ಇರುತ್ತೆ ಫ್ಲಾಸ್ ಅಥವಾ ನಂದೇ ನನ್ಗಿದೆ, ಅವ್ರದ್ದೇನೋ ಏನೋ ಅಂತ ಸುಮಾರು ಜನ ನಾವ್ ಜಡ್ಜೆ ಮಾಡೋದಕ್ ಹೋಗಲ್ಲ. ಬಟ್ ಕೆಲವು ಜನ ಅವ್ರ ಜಾಬೇ ಜಡ್ಜ್ ಮಾಡೋದು ಅನ್ನೋದಾಗುತ್ತೆ. ಲೈಕ್ ಒಂದ್ ಚಿಕ್ಕ ಚಿಕ್ಕ ಸಿಚುವೇಶನ್ಗೂ ಜಡ್ಜ್ಮೆಂಟ್. ಅದು ಇವಾಗಂತೂ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ತುಂಬಾ ಇದೆ. ಉಸಿರಾಡಿದ್ರು ಜಡ್ಜ್ಮೆಂಟ್, ಕುತ್ಕೊಂಡ್ರು ಜಡ್ಜ್ಮೆಂಟ್, ನಿಂತ್ಕೊಂಡ್ರು. ಈಗ ಹೆಂಗ್ ಅನಿಸ್ತಿದೆ, ಲೈಕ್ ಹೌ ಡು ಯು ಗೈಸ್ ಡೀಲ್? ಆಕ್ಚುಲಿ ನಮ್ಗೆ ಇವಾಗ ಎಲ್ಲರಿಗೂ ಫೇವ್ರೆಟ್ ಪ್ಲೇಸ್ ಅಂತ ಇರುತ್ತೆ, ಬಟ್ ನಮ್ಗೆ ಇಷ್ಟ ಇಲ್ದಿರೋ ಪ್ಲೇಸ್ ಅಂದ್ರೆ ಟೆಂಪಲ್. ಈಗ ಟೆಂಪಲ್ ಅಂತ ಅಂದ್ರೆ ಹೌದು, ಎಲ್ರಿಗೂ ಲೈಕ್ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗೋದ್ ದಡ ಅಂತ ಅಲ್ಲ. ಗೊತ್ತಾಯ್ತು. ಅಲ್ಲಿ ಜನ ಹೆಂಗೆ ಅಂತಂದ್ರೆ, ಈಗ ಒಬ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅವ್ರು ಫಸ್ಟ್ ಆಫ್ ಆಲ್ ನನ್ಗೇನು ದೇವಸ್ಥಾನಕ್ಕೆ ಹೋಗಿರೋದೇನು ದೇವ್ರನ್ನ ನೋಡೋದಕ್ಕೆ. ದೇವ್ರನ್ನ ನೋಡ್ಬಿಟ್ಟು ನೀನ್ ತಿರುಗ್ಬಿಟ್ಟು ನಮ್ಮನ್ನ ನೋಡೋದ್ರಲ್ಲಿ ಅದ್ರ ಅರ್ಥ ಏನಿದೆ? ಫಸ್ಟ್ ಒಬ್ರು ನೋಡ್ತಾರೆ, ನೋಡ್ಬಿಟ್ಟು ಅಲ್ಲಿ ಅವ್ರ ರಿಲೇಷನ್ ಎಲ್ಲ ಕರೆಯೋದು, ಅಲ್ಲಿ ನೋಡು ಹೆಂಗಿದಾನೆ, ಅಲ್ಲಿ ನೋಡು ಹೆಂಗಿದಾನೆ ಅಂತ. ಸರಿ, ಅದು ಮುಗೀತು. ಆಮೇಲೆ ನೆಕ್ಸ್ಟ್ ನಮ್ಮ ಹತ್ರನೇ ಬಂದ್ಬಿಡ್ತಾರೆ, ಯಾಕೆ ಹಿಂಗಾಗಿದೆ, ಏನ್ ಪ್ರಾಬ್ಲಮ್, ಏನಕ್ಕೆ ಈ ತರ, ನೀವೆಲ್ಲೂ ತೋರ್ಸಿಲ್ವಾ, ಬಂದಿರೋ ದೇವಸ್ಥಾನಕ್ಕೆ ತಾನೇ ಕೆಲಸ ಆಮೇಲೆ ನನಗ್ ಬರ್ತಾರೆ. ಅದು ಏನಂತ ಹೇಳೋದು, ನನ್ಗೆ ಕುಳ ನೋಡು ಹೆಂಗಿದಾನೆ ಒಂಥರ ಫುಲ್ಲು ನನ್ಗೆ ಬರ್ಬೇಕಂತ ಜಾಗದಲ್ಲೆಲ್ಲ ಅಂತ. ಬಿಕಾಸ್ ದೇವಸ್ಥಾನ ಅಂತಾನೆ ನಮ್ಮ ಮಮ್ಮಿ ಡ್ಯಾಡಿ ಕಳಿಸ್ಬಿಡ್ತೀವಿ, ನೀವು ಹೋಗ್ ಬನ್ನಿ, ನಾವು ಮನೆಯಲ್ಲಿ ಆರಾಮ್ ಟಿವಿ ನೋಡ್ಕೊಂಡಿರ್ತೀವಿ ಅಂತ. ಆತರ ನೆಗೆಟಿವ್ ಕಮೆಂಟ್ ಕೇಳಿ 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 ಬೇಡವೇ ಬೇಡ ದೇವಸ್ಥಾನಕ್ಕೆ ಹೋಗೋದು ಅನ್ನೋ ತರ ಫೀಲ್ ಆಗ್ಬಿಟ್ಟಿದೆ ನನಗೆ. ಅಂದ್ರೆ ಒಂದೊಂದ್ಸಲ ದುಡ್ಡು ಕೊಡಕ್ಕೂ ಬಂದಿದ್ದಾರೆ. ಸೊ ನಮಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಾವು ಹುಟ್ಟಿರೋದು ಹೆಂಗಿರ್ಬೋದು, ಬಟ್ ವಿ ಆರ್ ಹ್ಯೂಮನ್ಸ್. ನಾವ್ ಯಾವ್ದೋ ಬೇರೆ ಗ್ರಹದಿಂದ ಬಂದಿಲ್ಲ. ನಮ್ಮನ್ನ ಯಾಕೆ ಹಿಂಗ್ ನೋಡ್ತೀರ? ಅವ್ರು ಯಾವಾಗ ಸ್ಟಾಪ್ ಆಗ್ತಾರೆ ಅಂದ್ರೆ, ನಾನು ನಮ್ಮ ಅಣ್ಣ ಕೆಲ್ಸ ಮಾಡ್ತಾ ಇದೀವಿ, ನಮ್ಮ ಮಮ್ಮಿ ಡ್ಯಾಡಿ ನಾವ್ ಚೆನ್ನಾಗಿ ನೋಡ್ಕೋತಾ ಇದೀವಿ, ಅವಾಗ ಅವ್ರ ಮೈಂಡ್ ಚೇಂಜ್ ಆಗುತ್ತೆ. ಓ ಪರವಾಗಿಲ್ಲ, ಇಷ್ಟು ಮಾಡ್ತಾ ಇದಾರೆ ಗ್ರೇಟ್ ಅಂತ. ಅದನ್ನ ನಾವ್ ಹೇಳಕ್ ಮುಂಚೆನೆ ಯಾಕೆ ಅನ್ಸಲ್ಲ, ಇವಾಗ ಒಂದು ಜೀವ ಅಥವಾ ನೋವು ಕೊಡ್ಬಾರ್ದು ಅಂತ ಯಾಕೆ ಅನ್ಸಲ್ಲ? ಸೊ ಹಾಗಾಗಿ ನಮ್ಗೆ ದೇವಸ್ಥಾನ ಅಂದ್ರೆ ದೇವ್ರ ಭಕ್ತಿ ಇದೆ. ನಾನ್ ದೇವ್ರನ್ ಫ್ರೆಂಡ್ ತರ ಟ್ರೀಟ್ ಮಾಡ್ತೀನಿ. ಹಂಗಂತ ಅಲ್ಲಿ ಹೋದಾಗೆಲ್ಲ ನಮ್ಮನ್ನ ನೋಡೋದು ನೆಗೆಟಿವ್. ಅಂಡ್ ಟೆಂಪಲ್ ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿಗೆ ತುಂಬಾ ಫೇವ್ರೆಟ್ ಪ್ಲೇಸ್. ಒಂಥರ ಪೀಸ್ಫುಲ್. ಅಂದ್ರೆ ಏನ್ ಕರ್ಮ ಮಾಡಿದೀವೋ ಏನೋ ಗೊತ್ತಿಲ್ಲ, ಎಲ್ಲಾನು ಈ ಜನ್ಮದಲ್ಲಿ ಮುಗಿಸಿ 4 ಜನಕ್ಕೂ ಒಂದ್ ಪುಣ್ಯ ಕೊಟ್ಟು ಜನ್ಮನ ಮುಗಿಸ್ಬೇಕು ಅನ್ನೋದು ನಮ್ಮ ಮಮ್ಮಿ ಡ್ಯಾಡಿ, ಅದು ಅವ್ರ ನಂಬಿಕೆ. ಸೊ ಆ ಒಂದು ಮನಃಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ನಮಗ್ ದೇವಸ್ಥಾನ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ, ದೇವಸ್ಥಾನನ ನೀವ್ ಹೋಗ್ ಬನ್ನಿ, ನಾವ್ ಮನೇಲಿ ಇರ್ತೀವಿ, ಆ ತರ ಆಗ್ಬಿಡುತ್ತೆ ಮ್ಯಾಮ್. ಅದು ತಿರುಪತಿಗಂತೂ ಫುಲ್ ಕಂಜೆಸ್ಟೆಡ್. ಹೆಂಗೆ ಒತ್ತರಿಸ್ತಾರೆ ಅಂದ್ರೆ, ನಾವಿಲ್ಲಿ ಎತ್ಕೊಂಡಿದ್ದಾರೆ ಮಮ್ಮಿ ಡ್ಯಾಡಿ, ಉಸಿರಾಡಕ್ ಆಗ್ತಾ ಇಲ್ಲ, ಗೋವಿಂದ 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 ಅಂತ ಕಿರ್ಚ್ತಾ ಇರ್ತಾರೆ. ಆವಾಗ ಮಧ್ಯದಲ್ಲಿ ನೋಡೋದು, ಅಲ್ಲಿ ನೋಡ್ ಹೆಂಗಿದೆ, ಅದು ಅಲ್ಲಿ ನೋಡ್ ಹೆಂಗಿದೆ, ಆ ತರ. ಅದು ಒಂಥರ ಇರಿಟೇಷನ್ ಆಗತ್ತೆ ಮ್ಯಾಮ್. ಸೊ ಆ ತರ ಕಮೆಂಟ್ಸ್ ಗಳು ಅವಾಗ ಅನ್ಸುದು, ಬಿಡು ನಮ್ ರಿಲೇಟಿವ್ಸೇ ಗೊತ್ತಿರುವಾಗ ನಮ್ ಬಗ್ಗೆ ಮಾತಾಡುವಾಗ, ಗೊತ್ತಿಲ್ದೆ ಇವಾಗ ಆಬ್ವಿಯಸ್ಲಿ ನಾವ್ ಅವಾಗಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಅದು ಕಾಮನ್ ಅಂತ ನಾವು ಬಿಟ್ಬಿಡ್ತೀವಿ. ಆಮೇಲೆ ನಮ್ಮಲ್ಲಿ ತುಂಬಾ ಆ ತರದೊಂದು ಒಂಥರ ಅದ್ ಎಂಥ ಹೆಸರು ಪದ ಬರ್ತಿಲ್ಲ ನಂಗೆ, ವಿಚಿತ್ರವಾದ ವಿಕೃತವಾದ ಮನಸ್ಥಿತಿ ಅಂತ. ಈ ತರ ನನಗೂ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನನ್ ಮಗುಗೆ ನಾನು ಕರ್ಕೊಂಡು ಅಪರೂಪಕ್ಕೆ ಹೊರಗಡೆನೆ ಹೋಗಲ್ಲ ಆಯ್ತಾ, ಅಪರೂಪಕ್ಕೆ ಎಲ್ಲೋ ಏನಾದ್ರೂ ಜೊತೆಗೆ ಸ್ವಲ್ಪ ಅವಳಿಗೆ ಆಟ ಆಡ್ಸ್ಕೊಂಬರೋಣ, ಅಥವಾ ಒಂದು ಪೇಂಟಿಂಗ್ ಕ್ರಾಫ್ಟ್ ಕ್ಲಾಸ್ ಎಲ್ಲಾದ್ರೂ ಹೋದಾಗ, ದೇ ಡೋಂಟ್ ಇವನ್ ಥಿಂಕ್ ಅವ್ರದೊಂದು ಪ್ರೈವೇಸಿ ಇರುತ್ತೆ. ಪಾಪ ಒಂದ್ ಸಣ್ಣ ಮಗು ಇದೆ ಕೈಯಲ್ಲಿ, ಏನು ಊಟ ಮಾಡಿಸ್ತಿದ್ದಾರೆ, ಕೈ ಎಂಜಲಾಗಿದೆ, ಊಟ ಮಾಡಿಸ್ತಿದ್ದಾರೆ, ಫೋಟೋ ಫೋಟೋ. ಅಕಸ್ಮಾತ್ ಏನಾದ್ರು ಸರ್ ಒಂಚೂರು ಅಂತಂದ್ರೆ, ಏನ್ ಇವಳು ಒಬ್ಳೆ ಎತ್ತಿರೋದು? ಲೈಕ್ ಎಷ್ಟು ನೀಚವಾದ ಮನಸ್ಥಿತಿ ಅಂದ್ರೆ, ಬರೀ ಅಲ್ಲಿ ನೋಡು ಅವ್ರು ಏನಕ್ಕೆ ಬಂದಿರ್ತಾರೆ ನೀವ್ ಹೇಳೋದನ್ನ. ನಾವು ಅಷ್ಟೇ ಟೆಂಪಲ್ಗೆ ಹೋದಾಗ ಏನೋ ದೇವ್ರಿಗೆ ನೆಮ್ಮದಿಯಿಂದ ಕೈ ಮುಗೋಣ ಅಂತ ಹೋದ್ರೆ, ಎಲ್ರಿಗೂ ಒಂದ್ ಫೋಟೋ ತಗೊಳ್ಳೋ ತಪ್ಪು ಅಂತ ಹೇಳಲ್ಲ. ಅಯ್ಯೋ ನಮ್ಗೆ ಅದೇ ಖುಷಿ, ನೀವು ನಮ್ಮನ್ನ ರೆಕಗ್ನೈಸ್ ಮಾಡ್ತೀರಾ ಅಥವಾ ಈಗ ನಿಮ್ಮನ್ನೇ ಬಂದ್ಬಿಟ್ಟು ಯಾರಾದ್ರು ಸರ್ ಚೆನ್ನಾಗಿದ್ದೀರಾ, ಸೂಪರ್, ಎಲ್ ಸರ್, ಹಿಂಗ ಖುಷಿಯಿಂದ ಮಾತಾಡಿಸಿದಾಗ, ಈಗ ನಾನ್ ನಿಮ್ಮನ್ನ ಖುಷಿಯಿಂದ ಮಾತಾಡಿಸ್ತಿದೀನಿ, ಪ್ರೌಡ್ ಆಗಿ ಮಾತಾಡಿಸ್ತೀನಿ, ನೀವ್ ಗಂಟೆಗಟ್ಲೆ ಮಾತಾಡ್ತೀರಾ. ಅದು ಬಿಟ್ಬಿಟ್ಟು ಒಂಥರ ಏನೋ ಮಾತಾಡಿಸಿದಾಗ ತುಂಬಾ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಸಫೋಕೇಟ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಮ್ ಜನರಿಗೆ ನಾವ್ ಯಾವ ಕೆಲ್ಸಕ್ಕೆ ಹೋಗಿದೀವಿ ಅದನ್ನ ಮಾಡ್ಬೇಕು ಅನ್ನೋ ಒಂದ್ ಇದು ಇಲ್ಲ, ಆಸಕ್ತಿ ಶ್ರದ್ಧೆ ಇಲ್ಲ. ಬರೀ ಕಂಡೋರ್ ಲೈಫ್ ಅಲ್ಲಿ ಏನಾಗ್ತಿದೆ, ಅವ್ರೇನ್ ಮಾಡ್ತಿದಾರೆ, ಇವ್ರೇನ್ ಮಾಡ್ತಿದಾರೆ, ಅವ್ರದೊಂದು ಹೊಡ್ಬಿಡೋಣ, ಬಿದ್ದಿದ್ದಾಳೆ ಅವಳದೊಂದು ಫೋಟೋ ಹೊಡ್ಕೊಂಡ್ಬಿಡೋಣ. ನಿಜ. ಅಂದ್ರೆ ಈ ರೋಡಲ್ಲಿ ಆಕ್ಸಿಡೆಂಟ್ಸ್ ಏನಾದ್ರು ಆದಾಗ ಅವ್ರನ್ನ ಕಾಪಾಡೋದ್ ನೋಡಲ್ಲ. ಫಸ್ಟ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕೋಣ, ಬರೀ ವ್ಯೂಸ್ ಲೈಕ್ಸ್.
ಹೌದು ಒಂದ್ ಜೀವ, ಅವ್ರಿಗೂ ಪರ್ಸನಲ್ ಲೈಫ್ ಇದೆ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಸೊ ನಮ್ಗೆ ಅದು ಕಾಮನ್ ಆಗಿ ಅಭ್ಯಾಸ ಆಗ್ಬಿಟ್ಟಿದೆ. ಅಂಡ್ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ ಮುಂದೋಗಕ್ಕಾಗಲ್ಲ. ಮ್ಯಾಮ್ ಇನ್ನೊಂದೇನು ಅಂದ್ರೆ ಅವರಿಂದಾನೇ ನಾವು ಬೆಳೆಯೋದು. ಹಾ ಅದು ನಿಜಾನೇ. ಅವಾಗ ಮಾತಾಡಿಲ್ಲ ಅಂದ್ರೆ ಬಿಡು ದೇವ್ರು ನಮ್ಗೆ ಇಷ್ಟ ಕೊಟ್ಟಿದಾಗ ನಾವ್ ಇಷ್ಟೇ ಸಾಕು, ವಿ ಆರ್ ಹ್ಯಾಪಿ ಅಂತೀವಿ. ಬಟ್ ಹಂದಿಗಳಿರಬೇಕು ಅಂತಾರಲ್ವಾ, ಹಂದಿಗಳಿದ್ದಾಗ್ಲೇ ಹೊಲಸೆಲ್ಲ ಕ್ಲೀನ್ ಮಾಡೋದು ಅವು. ಎಕ್ಸಾಕ್ಟ್ಲಿ, ಅವಾಗ ನಮ್ಮನ್ನ ಕೆಣಕದಾಗ್ಲೇ ನಮಗ್ ಸಾಧನೆ ಮಾಡ್ಬೇಕು ಅನ್ಸೋದು. ವೆರಿ ನೈಸ್. ನೆಕ್ಸ್ಟ್ ಏನು ಅವ್ರದ್ದು ಒಂಥರ ಕನಸು, ನಿಮ್ದು ಜಾಬ್ ಬಿಟ್ಟು ಬೇರೆ ಏನಾದ್ರು ಆಸಕ್ತಿ ಇದೆಯಾ ನಿಮ್ಗೆ? ಆಕ್ಚುಲಿ ನಾನು ಕ್ರಿಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾ ಸೊ ನಾನ್ ಬಂದು ವರ್ಲ್ಡ್ ಫಸ್ಟ್ ವೀಲ್ ಚೇರ್ ಕ್ರಿಕೆಟ್ ಅಂಪೈರ್ ಆಗಿ ಕರೆಕ್ಟ್, ನಾನು ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಸೊ ಆಕ್ಚುಲಿ ನನಗೆ ಕ್ರಿಕೆಟ್ ಆಡಬೇಕು ಅಂತಾನೆ ಹೋಗಿದ್ದು. ಬಟ್ ಏನಂತಂದ್ರೆ ಈಗ ನಾರ್ಮಲ್ ಕ್ರಿಕೆಟ್ ಅಂತ ಬಂದಾಗ ಸೇಮ್ ಲೆದರ್ ಬಾಲ್ ಬ್ಯಾಟ್ ಅಂತೆಲ್ಲ ಯೂಸ್ ಮಾಡ್ತಾರೆ. ವೀಲ್ ಚೇರ್ ಕ್ರಿಕೆಟ್ ಅಂತ ಬಂದಾಗ್ಲೂ ಅದೇನೆ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನನಗೇನಂತಂದ್ರೆ ಈಗ ಹೊಡೆದಾಗ ಬಾಲ್ ಎಲ್ಲ ಎತ್ಕೊಂಡೆಲ್ಲ ಫೀಲ್ಡಿಂಗ್ ಮಾಡ್ಬೇಕಲ್ಲ, ನಂಗೆ ಅದು ತುಂಬಾ ಕಷ್ಟ ಆಗ್ತಿತ್ತು. ಸೊ ಆಗ ನಾನೇನ್ ಮಾಡಿದೆ, ಅಷ್ಟೇ ಮುಗೀತು ನಂದು ಕ್ರಿಕೆಟ್ ಡ್ರೀಮ್ ಅಂತ ಸ್ಟಾಪ್ ಆಯ್ತು. ಸೊ ಅದಾದ್ಮೇಲೆ ಒಬ್ರು ವೀಲ್ ಚೇರ್ ಕ್ರಿಕೆಟ್ ಕ್ಯಾಪ್ಟನ್ ಶಿವಪ್ರಸಾದ್ ಅಂತ, ಈಸ್ ಆಲ್ಸೋ ಫಿಸಿಕಲಿ ಚಾಲೆಂಜ್. ಸೊ ಅವ್ರು ನನ್ಗೆ ಏನ್ ಮಾಡಿದ್ರು, ವೈ ಡೋಂಟ್ ಯು ಟ್ರೈ ಫಾರ್ ಅನ್ ಅಂಪೈರಿಂಗ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಒಬ್ರು ಇಂಟರ್ನ್ಯಾಷನಲ್ ಅಂಪೈರ್ ಇದ್ದಾರೆ ಶ್ರೀಹರ್ಷ ಅಂತ. ಸೊ ಅವ್ರು ನನಗೆ ಕೋಚ್ ಮಾಡಿದ್ರು, ಸರ್ಟಿಫೈಡ್ ಅಂಪೈರ್ ಆದೆ, ನ್ಯಾಷನಲ್ ಲೆವೆಲ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ವೆರಿ ನೈಸ್. ಸೊ ಈಗ ವರ್ಲ್ಡ್ ಗೂಗಲ್ ಹೋಗ್ಬಿಟ್ಟು ವರ್ಲ್ಡ್ ಫಸ್ಟ್ ವೀಲ್ ಚೇರ್ ಕ್ರಿಕೆಟ್ ಅಂಪೈರ್ ಅಂತ ಹೊಡೆದ್ರೆ ಬರೋದು ನಂದೇ. ಇನ್ಯಾರ್ದು ಸೋ ಬರೋದಿಲ್ಲ. ಪ್ರೌಡ್. ಬಟ್ ಏನಂತಂದ್ರೆ ಈಗ ವೀಲ್ ಚೇರ್ ಕ್ರಿಕೆಟ್ ಅಂತ ಬಂದಾಗ ವೀಲ್ ಚೇರ್ ಅಂಪೈರ್ ನ ಇಡೋದಿಲ್ಲ ಜನರಲ್ ಆಗಿ, ನಾರ್ಮಲ್ ಅಂಪೈರ್ ನ ಇಡುತ್ತಾರೆ. ಸೊ ಅದೇನಾದ್ರೂ ಬಂದ್ರೆ ಒಂದು ಆಪರ್ಚುನಿಟಿ ಸಿಗ್ದಂಗೆ. ವೆರಿ ನೈಸ್ ಸಾಗರ್, ಸೋ ನೈಸ್ ಅಲ್ಲ. ನೋಡಿ, ನೀವ್ ಎಲ್ಲೂ ಒಂದು ದಿನಾನೋ ಒಂದು ಕ್ಷಣನೋ ಅಥವಾ ನಿಮ್ಗೆ ಸಿಗುವಂತ ಚಿಕ್ಕ ಚಿಕ್ಕ ಅಪಾರ್ಚುನಿಟಿನೂ ವೇಸ್ಟ್ ಮಾಡ್ಕೊಂಡು ಅಯ್ಯೋ ಬಿಡು ಇಷ್ಟೇ ಲೈಫ್ ನೋಡೋಣ ಇಲ್ಲೇ ಇಲ್ಲ, ಯಾವ್ದು ಬರುತ್ತೆ ಇದು ಸಿಗ್ಬೋದೇನೋ, ಅದನ್ನ ಮಾಡ್ಬೋದೇನೋ. ಆಕ್ಚುಲಿ ಇದು ಕೊರೋನಾ ಟೈಮಲ್ಲಿ ನಮ್ಗೆ ತುಂಬಾ ಅಚೀವ್ ಮಾಡಕ್ ಸಾಧ್ಯ ಆಗಿದ್ದು. ಯಾವಾಗ ಮನೆಗೆ ಕುತ್ಕೊಳಕ್ ಸ್ಟಾರ್ಟ್ ಮಾಡೋದು, ಸೊ ವರ್ಕ್ ಜೊತೆಲಿ ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ವೀಲ್ ಚೇರ್ ಅದು ಅಂಪೈರಿಂಗ್ ಮಾಡಿದೆ. ಮತ್ತೆ ಗಿಟಾರ್ ಸ್ವಲ್ಪ ಕಲ್ತೆ. ಗಿಟಾರ್ ಅಂತ ಯೂಕುಲೆಲೆ ಗೊತ್ತಲ್ವಾ ನಿಮ್ಗೆ, ಚಿಕ್ಕದು ಅದೇ ಬರುತ್ತಲ್ಲ. ಸೊ ನನ್ಗೆ 2 ಕೈಲೂ ಸ್ಟ್ರೈಟ್ ಆಗಲ್ಲ ಆಕ್ಚುಲಿ. ಸೊ ನಂಗೆ ಗಿಟಾರ್ ಕಲಿಯೋದಕ್ಕಾಗಿಲ್ಲ. ಸೊ ಯೂಕುಲೆಲೆ ಬಂದು ಗಿಟಾರ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಸೊ ಅದನ್ನ ಒಂದ್ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿದೆ. ಈಗ ಅದೊಂದ್ ಸ್ವಲ್ಪ ಟಚ್ ಇದೆ. ಮತ್ತೆ ಮ್ಯಾಜಿಕ್ ಕಲ್ತ್ವಿ ಇಬ್ರುನುವೆ. ಸೊ ನಾನು ಕ್ಲೋಸ್ ಅಪ್ ಮ್ಯಾಜಿಕ್ ಮ್ಯಾಜಿಕ್ ನ ಹೇಳಿದ್ರೆ ಆಕ್ಚುಲಿ ಅವ್ರು ಹೇಳಿದ್ರು ಮೇಡಮ್ ಮಾಡ್ಬೇಕು ಅಂತ. ಬಟ್ ನಮ್ಗೆ ಹೆಂಗೆ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಹೆಂಗಂದ್ರೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು, ಮಾಡೋದನ್ನೇ ಅದಾಗದು. ಯಾವ್ದಾದ್ರು ಸೊ ನಮ್ಗೆ ಸಿಂಪಲ್ ಪ್ರಾಕ್ಟೀಸ್ ಮ್ಯಾಜಿಕ್ ಇಲ್ಲ, ಮಾಡ್ಬೋದಿತ್ತ? ಅದಕ್ಕೆ ನಾನು ಮುಂಚೆನೆ ಹೇಳ್ಬಿಟ್ಟೆ ಮ್ಯಾಜಿಕ್ ತಗೊಬಿಡೋಣ. ಬಿಕಾಸ್ ನಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ದು ಹಿಂಗೆ ಅಂದ್ರೆ 5 days ವರ್ಕ್, ಆ 2 days ರೆಸ್ಟ್ ಸಿಗುತ್ತಲ್ಲ, ಒಬ್ಬ ಸಾಕಪ್ಪ ಮಲಿಕೊಂಡ್ರೆ ಸಾಕು ಆ ತರ ಇರುತ್ತೆ. ಬಿಕಾಸ್ ಎಂಟೈರ್ ಡೇ ನಾವು ಕುತ್ಕೊಂಡೇ ಇರ್ಬೇಕು. ಬೇರೆಯವ್ರಾದ್ರೆ ನಡೆದು ಮಾಡಿ ಎಲ್ಲ ಮಾಡ್ತಾರೆ ಅಂದ್ರೆ ಸ್ಟ್ರೆಸ್ ಅಂತ ಅನ್ಸ್ದಾಗ. ಬಟ್ ನಮ್ಮಿಬ್ರದ್ದು ಹಂಗಲ್ಲ. ಒಂದ್ಸರಿ ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಟ್ರೆ, ಅದು ನನ್ನ ನೈಟ್ ಶಿಫ್ಟ್ ಆಕ್ಚುಲಿ, ನಂದು ಈವ್ನಿಂಗ್ ಶಿಫ್ಟ್, ಇವ್ ಬಂದು ಮಧ್ಯಾಹ್ನ ಹೋಗೋದು. UK ಶಿಫ್ಟ್. ಸೊ ನಾನೇನಾದ್ರು 4:30 ಲಾಗಿನ್ ಮಾಡೋದು, ನಾನು ಬರೋದೇ ಮನೆಗೆ 2 ಹಂಗಾಗುತ್ತೆ ಮಿಡ್ ನೈಟ್. ಸೊ ಬಂದು ಊಟ ಮಾಡಿ ಮಲಗ್ಬಿಟ್ರೆ ಫುಲ್ ರಿಲ್ಯಾಕ್ಸ್. ಇನ್ನ 2 days ಇದೆಯಲ್ಲ, 1 day ಫುಲ್ ರೆಸ್ಟ್ ಮಾಡ್ತೀವಿ, ಇನ್ನೊಂದು ಎಲ್ಲಾದ್ರೂ ಟ್ರಾವೆಲಿಂಗ್ ಅಂತ ಹೋಗ್ತಾ ಇರ್ತೀವಿ ಫ್ಯಾಮಿಲಿ. ನೈಸ್. ಎಲ್ಲೆಲ್ಲಿ ರೀಸೆಂಟ್ ಆಗಿ ಎಲ್ಲಿ ಓಡಾಡಿದ್ದೀರಾ, ಲೈಕ್ ಮೆಮೊರೇಬಲ್ ಅಂತಂದ್ರೆ ಅವಳು US ಟ್ರಿಪ್, ನಂದು ದುಬೈ ಟ್ರಿಪ್. ವಾವ್ ನೈಸ್. ಅಂದ್ರೆ ಇಂಟರ್ನ್ಯಾಷನಲ್ ಗೆಸ್ಟ್ ಸ್ಪೀಕರ್ ಆಗಿ ಅಮೆರಿಕಾಗ್ ಹೋಗಿದೆ 2017 ನಲ್ಲಿ ಹೋಗಿದ್ದು. ಒಂದ್ NGO ಇದೆ, ಶಶಾಯ ಡಿಸಬಿಲಿಟಿ ಟ್ರಸ್ಟ್ ಅಂತ. ಮ್ಯಾಮ್ ನಮ್ಮ ಅಂದ್ರೆ ನಮ್ಗೆ ಕೆಲಸ ಸಿಗಕ್ಕೆ ಮೇನ್ ಕಾರಣನೇ ಅವರು ಅನುರಾಧ ಮ್ಯಾಮ್ ಅಂತ. ಆಕ್ಚುಲಿ ನಮ್ಮಣ್ಣ ಹೇಳಿದ್ನಾಗ 5 ಜನ ಹೋಗಿದ್ರು ಡಿಫ್ರೆಂಟ್ ಲೇಬಲ್ ಅಂತ. ಸೊ ಆ ಶಶಾಯ ಡಿಸಬಿಲಿಟಿ ಟ್ರಸ್ಟ್ ಅಲ್ಲಿ ನಾವು ಆಪ್ಟಿಟ್ಯೂಡ್ ಕೋರ್ಸ್ ಮಾಡಿದ್ವಿ. ಸೊ ಅಲ್ಲಿಂದ ಜಸ್ಟ್ 15 ದಿನಕ್ಕೆ ಏನೋ ನಮ್ಗೆ ಇಂಟರ್ವ್ಯೂ ಕಳ್ಸಿದ್ರು. ಸೊ ಹಾಗಾಗಿ ಕೆಲಸ ಸಿಕ್ಕಿದ್ದು. ಅಂಡ್ ಅನುರಾಧ ಮ್ಯಾಮ್ ಹೆಂಗೆ ಅಂದ್ರೆ ಯಾವುದೇ ಒಂದು ಇವೆಂಟ್ ಇಲ್ಲಿ ಓಕೆ ಅಶ್ವಿನಿನ್ ಕಳ್ಸಿ ಸೊ ಹಂಗೆ ಸಿಕ್ಕಿದ್ದು ಇಂಟರ್ನ್ಯಾಷನಲ್ ಗೆಸ್ಟ್ ಸ್ಪೀಕರ್ ಆಗಿ ಆಪರ್ಚುನಿಟಿ. 2017 ನವೆಂಬರ್ ಅಲ್ಲಿ ಅಮೆರಿಕಾಗ ಹೋಗಿದೆ, ಶಿಕಾಗೋ. ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದು. ಐ ವಾಸ್ ಸೋ ಹ್ಯಾಪಿ. ಅಂಡ್ ನನ್ಗೆ ಹೆಂಗೆ ಅಂದ್ರೆ ಮ್ಯಾಮ್, ನೀವು ಅಶ್ವಿನಿ ನೀನ್ ಇವತ್ತು ಬಂದ್ಬಿಟ್ಟು ಗೆಸ್ಟ್ ಸ್ಪೀಕರ್ ಆಗಿ ಮಾತಾಡಮ್ಮ ಅಂದ್ರೆ ಓಕೆ ಫೈನ್ ಹೋಗಿ ಮಾತಾಡ್ಬಿಡ್ತೀನಿ. ನೀವು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದೆಲ್ಲ ನೀನ್ ಓದ್ಕೊಂಡ್ ಬಮ್ಮ ಅಂದ್ರೆ ಅಲ್ಲಿ ಹಂಗೆ ಆಗಿದ್ದು ಮ್ಯಾಮ್. ನಂದು ಎಲ್ಲ ಬ್ಯಾಂಗ್ಳೂರಲ್ಲಿ ಎಷ್ಟು ಗೆಸ್ಟ್ ಸ್ಪೀಕರ್ ಆಗಿ ಹೋಗಿದ್ದೆ ಅಲ್ಲೆಲ್ಲ ನಾನೇ ಮಾತಾಡ್ತಾ ಇದ್ದೆ. ಅಂಡ್ ದೇ ಯೂಸ್ ಟು ಲೈಕ್ ಇಟ್ ಆಡಿಯನ್ಸ್ ಎಲ್ಲ.
ಅಮೆರಿಕಾಗ ಹೋದ್ನಾ, ಸೊ ಅಲ್ಲಿ ಆಡಿಯನ್ಸ್ಗೆ ಇಂಪ್ರೆಸ್ ಮಾಡ್ಬೇಕು. ಅಲ್ಲಿ IAF ಅಂತ, ಅಮೆರಿಕಾ ಇಂಡಿಯಾ ಫೌಂಡೇಶನ್ ಅಂತ. ಸೊ ಅಲ್ಲಿ ನನ್ ಟರ್ನ್ ಬತ್ತು, ಸ್ಟೇಜ್ ಮೇಲೆ ಕಳ್ಸಿದ್ರು. ನಾನು ಫುಲ್ಲು 2 ನೈಟ್ಸ್ ಇಂದ ಮೈಂಡಲ್ಲಿ ಓದ್ಕೋತಾ ಇದ್ದೆ ಎಲ್ಲಾ ಓದ್ಕೊಂಡು ಸ್ಟೇಜ್ಗೆ ಹೋಗಿ ಒಂದ್ ಲೈನ್ ಹೇಳಿದ ತಕ್ಷಣ ಬ್ಲಾಂಕಾ? ನಂಗೆ ಮುಂದೆ ಹೇಗ್ ಕಂಟಿನ್ಯೂ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅವಾಗ ನಂಗೆ ಒಂದ್ ಗ್ಲಾಸ್ ವಾಟರ್ ಕೊಟ್ರು. ಕುಡಿದ್ಮೇಲೆ ಸ್ಕ್ರಿಪ್ಟು ತಗೊಂಬ, ಗೊತ್ತಾಗೋಯ್ತು ನಿಮ್ಗೆ ಕಷ್ಟ ಆಗ್ತದೆ ಅಂತ. ಬಿಕಾಸ್ ಅವ್ರಿಗೆ ಅರ್ಥ ಮಾಡಿಸೋದು, ಬಿಕಾಸ್ ಅವ್ರ ಇಂಗ್ಲಿಷ್ ಇಸ್ ಡಿಫ್ರೆಂಟ್, ನಮ್ಮ ಇಂಗ್ಲಿಷ್ ಡಿಫ್ರೆಂಟ್. ನಮ್ದೇನು ಅಂದ್ರೆ ಶಾರ್ಪ್ ಆಗಿರುತ್ತೆ, ಅವಾಗ ಹೆಂಗಂದ್ರೆ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಅಷ್ಟು ಕ್ಲಿಯರ್ ಆಗಿ ಕೇಳಿಸಲ್ಲ. ಸೊ ಅವ್ರಿಗೆ ಕನ್ವೆ ಮಾಡೋದು ಇಟ್ ವಾಸ್ ನಾಟ್ ಈಸಿ. ಹೆಂಗೋ ಸ್ಕ್ರಿಪ್ಟ್ ಕೊಟ್ರು, ಅದನ್ನೇ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೆನಪಾಯ್ತು, ಮಾತಾಡಿದೆ. ಬಟ್ ಸ್ಪೆಷಲ್ ಥಿಂಗ್ ಏನು ಅಂದ್ರೆ, ಆ ತರ ಇವೆಂಟ್ ಅವ್ರು ಪ್ರತಿ ವರ್ಷನೂ ನಡೆಸ್ತಾರೆ. ಆದ್ರೆ ಅದೇ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅವ್ರು ಹೈಯೆಸ್ಟ್ ಡೊನೇಷನ್ ಕಲೆಕ್ಟ್ ಮಾಡಿದ್ದು. ಸೊ ಐ ವಾಸ್ ಸೋ ಹ್ಯಾಪಿ. ಹೆಂಗೋ ಲೈಕ್ ಬ್ಲಾಂಕ್ ಆದ್ರೂ ಟಾಸ್ಕ್ ಕಂಪ್ಲೀಟ್ ಆಯ್ತಲ್ಲ ಅಂತ. ಸೊ ಅದು ಒನ್ ಆಫ್ ಮೈ ಮೆಮೊರಬಲ್ ಜರ್ನಿ. ಅದು ಒಬ್ಳೆ ಹೋಗಿದ್ದು. ಒಬ್ಳೆ ಅಂದ್ರೆ NGO ಹೇಳಿದ್ನಲ್ಲ ಮ್ಯಾಮ್, ಶಶಾಯ ಡಿಸಬಿಲಿಟಿ ಟ್ರಸ್ಟ್, ಅಲ್ಲಿಂದ ಸುಮಾ ಅಂತ ಅವ್ರು ನನ್ನ ಜೊತೆ ಬಂದಿದ್ರು. ಸೊ ಇಬ್ರೇ ಹೋಗಿ ಬಂದ್ವಿ 7 days. ಸೊ ದಟ್ ವಾಸ್ ಸ್ಪೆಷಲ್. ವೆರಿ ನೈಸ್. ಅಂಡ್ ಲೈಫಲ್ಲಿ ನಿಮಗೆ ಈ ವಿಷಯಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಒಬ್ಬ ಮನುಷ್ಯನಿಗೆ ಇರ್ಲೇಬೇಕು ಅಂತ ಅನ್ಸೋದಾದ್ರೆ ಯಾವ್ಯಾವ ವಿಷಯ ಜಾಬ್ ಫಸ್ಟ್ ಅಲ್ವಾ? ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಬಿಕಾಸ್ ಈಗ ನಾವೇನೇ ಪ್ಯಾಷನ್ ಇರ್ಬೋದು. ಈಗ ನಾನು ದುಬೈಗಂತ ಹೋದೆ. ದುಬೈಗೆ ಹೋಗಿದ್ದೆ ಏನಂತಂದ್ರೆ ಅಲ್ಲಿರೋ ಫೆಸಿಲಿಟಿ ಆಕ್ಸೆಸಿಬಿಲಿಟಿನ ಇಂಡಿಯಾಕ್ಕೆ ತರಬೇಕು ಅಂತ ಒಂದು ಪ್ರಾಜೆಕ್ಟ್. ಬಿಕಾಸ್ ಫಿಸಿಕಲಿ ಚಾಲೆಂಜ್ ಅಂತ ಬಂದ ತಕ್ಷಣ ಅಲ್ಲಿ ಏನಂತಂದ್ರೆ 2054 ಅಂದ್ರೆ ಅಲ್ಲಿ ಅವಾಗ ಏನಾಗಬೇಕು ಅದು ಇವಾಗಲೇ ಮಾಡ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಇಲ್ಲಿ ಎಲ್ಲೇ ಹೋಗ್ಬೇಕು ಅಂದ್ರೆ ಸ್ಟೆಪ್ಸ್ ಬೇಕು, ಆಮೇಲೆ ಒಬ್ರು ಸಪೋರ್ಟ್ ಬೇಕು. ಆಮೇಲೆ ಅಲ್ಲೂ ಅಷ್ಟೇ, ಅಲ್ಲಿ ಹೇಗ್ ಮಾತಾಡ್ತಾರೆ ಅಂದ್ರೆ, ಇಲ್ಲಿ ನಾನು ಹೇಳದ್ನಲ್ಲ ಟೆಂಪಲ್ಗೆ ಹೋದ್ರೆ ಕಮೆಂಟ್ ಮಾಡೋದು ಜಾಸ್ತಿ ಅಂತ, ಅಲ್ಲಿ ಹಂಗಲ್ಲ. ನೋಡಿದ ತಕ್ಷಣ ಹಾಯ್, ಹೌ ಆರ್ ಯು, ಹೌ ಇಸ್ ಲೈಫ್ ಅಂತ ಅಂತಾರೆ. ಈ ತರ ಆಟಿಟ್ಯೂಡ್ ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ದು ಎಷ್ಟೇ ಪ್ಯಾಷನ್ ಏನೇ ನಮ್ಮಲ್ಲಿ 4 ಜನ ಅದು ಹೋಗೋದೇ ಇಲ್ಲ. ಶಿವನ್ ಪಾದ 4 ಜನ ಸೇರಿದ್ರೆ ಸೊ ಎಂಡ್ ಆಫ್ ದ ಡೇ ಏನೇ ಹಾಬೀಸ್ ಏನೇ ಪ್ಯಾಷನ್ ಇದ್ರೆ ಜಾಬ್ ಅಂತ ಇದ್ಬಿಟ್ರೆ, ಎಸ್ಪೆಷಲಿ ಫಿಸಿಕಲಿ ಚಾಲೆಂಜ್ಗೆ ಜಾಬ್ ಅಂತ ಇದ್ರೆ ಎಂತವ್ರಾದ್ರೂ ಕರ್ಕೊಂಬಂದು ನೋಡ್ಕೋತಾರೆ. ಸರ್ವೈವ್ ಆಗೋದು. ಹೌದು, ಸರ್ವೈವ್ ಆಗೋದು ಈಸಿ ಆಗುತ್ತೆ. ಸೊ ಅದು ಮೇನ್ ನಮ್ದು. ನಿಮ್ಗೆ ಏನ್ ಅನ್ಸುತ್ತೆ? ಅದನ್ನ ಅಫ್ಕೋರ್ಸ್ ಅದನ್ನ ನಾನು 100% ಒಪ್ತೀನಿ. ಅಂದ್ರೆ ಇನ್ಕ್ಲೂಡಿಂಗ್ ಮೀ, ಈಗ ನನ್ ಬದುಕಲ್ಲೂ ನನಗೊಂದು ಲೈಫಲ್ಲಿ ಏನೇ ಆದ್ರೂ ನಾನು ಆರಾಮಾಗಿ ಚೆನ್ನಾಗಿ ಬದುಕ್ತೀನಿ ಅಂತ ಅನ್ನೋದಕ್ಕೆ ನನಗಿರೋ ಒಂದೇ ಹೋಪ್ ಏನು ಅಂದ್ರೆ, ನಾನ್ ದುಡ್ದು ಬದುಕ್ತಾ ಇದ್ದೀನಿ ಅನ್ನೋದು. ಇಂಡಿಪೆಂಡೆಂಟ್. ಯಾರ ಮೇಲಾದ್ರೂ ಡಿಪೆಂಡ್ ಆದ್ರೆ, ಅದು ಯಾರಾದ್ರೂ ಆಗಿರ್ಲಿ, ತಂದೆ ತಾಯಿ ಆಗಿರ್ಲಿ, ಗಂಡ ಆಗಿರ್ಲಿ, ಹೂಮೆವರ್, ಇಟ್ ಇಸ್ ಟಫ್ ಓನ್ಲಿ. ವಿ ನೆವರ್ ನೋ. ಬಿಕಾಸ್ ಒಂದು ಬ್ಯೂಟಿಫುಲ್ ಸೇಯಿಂಗ್ ಇದೆಲ್ಲ, ಅ ಪರ್ಸನ್ ಹೂಸ್ ಹ್ಯಾವಿಂಗ್ ಪವರ್ ಟು ಫೀಡ್ ಯು ಇಸ್ ಆಲ್ಸೋ ಹ್ಯಾವಿಂಗ್ ಪವರ್ ಟು ಸ್ಟಾರ್ವ್ ಯು. ಎಕ್ಸಾಕ್ಟ್ಲಿ ಅಲ್ವಾ? ಲೈಕ್ ನಿಮಗೆ ಊಟ ಹಾಕೋ ಅಂತ ಪವರ್ ಅವನ ಹತ್ರ ಇದೆ ಅಂದ್ರೆ, ನಿಮ್ಮನ್ನ ಉಪವಾಸ ಕೆಡುವಂತಹ ಪವರ್ ಕೂಡ ಅವನ ಹತ್ರ ಇದೆ ಅಂತ. ಸಚ್ ಅ ಬ್ಯೂಟಿಫುಲ್ ಥಾಟ್. ನಾನು ತುಂಬಾ ಹಿಂದೆ, ಅಂದ್ರೆ ಲೈಕ್ ನಾನೊಂದು 20 ವರ್ಷದ ಹಿಂದೆ ನನ್ನ ತಲೆಗೆ ಹೋಗಿದಂತಹ ಪದ ಇದು. ಇವತ್ತಿಗೂ ನನ್ನ ತಲೆಯಲ್ಲಿ ಅದು ತುಂಬಾ ಶಾಶ್ವತವಾಗಿ ಉಳಿದಿದೆ. ನಿಮಗೆ ಅಶ್ವಿನಿ, ನಿಮ್ಗೆ ವಾಟ್ ಆರ್ ಆಲ್ ದ ಲೈಫ್ ಲೆಸನ್ಸ್ ಯು ಹ್ಯಾವ್ ಲರ್ನ್ಡ್ ಸೋ ಫಾರ್? ನನ್ ಲೈಫ್ ತುಂಬಾ ಹೆಲ್ಪ್ ಕೊಟ್ಟಿದೆ. ಲೈಕ್ ಕೆಲಸ ಇದ್ರೇನೆ ನಮ್ ಲೈಫ್ ನಡೆಯೋದು. ಅದಿಲ್ಲ ಅಂದ್ರೆ ಮ್ಯಾಮ್ ಟ್ರಸ್ಟ್ ಮೀ, ಕರ್ಕೊಂಡು ಹೋಗ್ಬೇಕಾ, ಅವ್ರನ್ನ ನೋಡ್ಕೋಬೇಕಾ, ಬೇಡ. ಯಾಕಂದ್ರೆ ನಮ್ಮಿಂದ ಏನೂ ಬೆನಿಫಿಟ್ ಇಲ್ಲ. ಯಾಕೆ ಕರ್ಕೊಂಡು ಹೋಗ್ತಾರೆ? ಸೊ ಆ ತರ ಜಾಬ್ ಅನ್ನೋದು ತುಂಬಾನೇ ಮುಖ್ಯ. ಆದ್ರೆ ಅದ್ರ ಜೊತೆಗೆ ನನ್ಗನ್ಸುತ್ತೆ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಒಬ್ಬ ಮನುಷ್ಯನ್ ತುಂಬಾ ಮುಖ್ಯ. ಯಾಕಂದ್ರೆ ನಾನು ಎಲ್ಲೇ ಹೋದ್ರು ನನ್ನ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ನೋಡ್ತಾರಲ್ಲ, ನನಗೆ ಅದು ನಿಜ ಇಷ್ಟ ಇಲ್ಲ ಮ್ಯಾಮ್. ನನಗೆ ನಾನು ಏನ್ ಮಾಡಿದೀನಿ ಅನ್ನೋದ ಜನ ನೋಡ್ಬೇಕು, ನನ್ನ ಕನ್ಸಲ್ಲಿ ನೋಡ್ಬೇಕು, ಐ ಮೀನ್ ಸಾಧನೆಯಲ್ಲಿ ನೋಡ್ಬೇಕು ಅನ್ನೋದು ನಂಗೆ ತುಂಬಾ ಆಸೆ. ಸೊ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ನೀನ್ ಏನ್ ಮಾಡ್ತೀಯ ಅದ್ರಲ್ಲಿ ನೀನು ಖುಷಿ ಇರ್ಬೇಕು. ಜೊತೆಗೆ ಇಂಡಿವಿಜುವಲ್ ಐಡೆಂಟಿಟಿ ಜೊತೆಗೆ ಒಂದು ಖುಷಿ, ಒಂದು ನೆಮ್ಮದಿ ಇದ್ರೆ ಐ ಥಿಂಕ್ ದಟ್ ಇಸ್ ಓಕೆ ಅಂತ ಲೈಫ್ ಅಲ್ಲಿ. ಅಂದ್ರೆ ಅದೇ, ಇವ್ರಿಗೇನೋ ದೈಹಿಕ ಸವಾಲುಗಳಿದೆ ಅನ್ನೋದು ನೋಡೋದಕ್ಕಿಂತ ಸಮಾನವಾದ ಅವಕಾಶಗಳನ್ನ ಕೊಡಿ ಅನ್ನೋದು ಮುಖ್ಯ ಅಲ್ವಾ? ಅದು ಅಲ್ಲದೆ ಲೈಕ್ ಬೆಂಗಳೂರು, ನಮ್ಮ ಇಂಡಿಯಾದಲ್ಲೇ, ನಾಟ್ ಓನ್ಲಿ ಬೆಂಗಳೂರು, ಇಂಡಿಯಾದಲ್ಲೇ ಇವಾಗ ನಾನ್ ಸ್ಕೂಟಿ ಓಡಿಸ್ತೀನಿ. ಸೊ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ ಮೈಂಡಲ್ಲಿ ಫಸ್ಟ್ ಬರೋದು ಸ್ಟೆಪ್ಸ್ ಇದೆ, ಆಗಲ್ಲ, ಐ ಬ್ಯಾಕ್ ಔಟ್. ಓಕೆ, ಅಲ್ಲಿ ಮಾಲ್ಗೆ ಹೋಗೋಣ, ಅಲ್ಲಿ ವೀಲ್ ಚೇರ್ ತಳ್ಳೋದು ಕಷ್ಟ ಆಗತ್ತೆ. ಓಕೆ, ಒಂದು ರೆಸ್ಟೋರೆಂಟ್ಗೆ ಹೋಗೋಣ, ಅಲ್ಲಿ ಎಲ್ಲ ಆಗಲ್ಲ. ಓಕೆ, ಪಾರ್ಕ್ ಹೋಗೋಣ, ಸ್ಟೆಪ್ಸ್ ಇರತ್ತೆ. ಸೊ ಇದೆಲ್ಲ ತುಂಬಾನೇ ಲೈಕ್ ಕಷ್ಟ ವಿಷಯಗಳು. ಸೊ ಹಾಗಾಗಿ
ಅದೇ ನಮ್ ದೇಶದಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋ ವಿಷಯಗಳನ್ನ ಬಿಟ್ಟು ಹಾ. ಕೆಲ್ಸಕ್ ಬಾರದು ಯಾವ ಯೂಸೇ ಇರಲ್ಲ. ಹೌದು. ಅವಳ ಯಾಕೆ ಇದ್ನಿಟ್ಟಿಲ್ಲ, ಇವಳ ಯಾಕೆ ಜುಟ್ಲು ಕಟ್ಟಿಲ್ಲ, ಅವಳ ಯಾಕೆ ಚೂಡಿದಾರ ಹಾಕಿಲ್ಲ, ಇದ್ರಲ್ಲಿ ನಾವು ಬುದ್ಧಿ ಖರ್ಚು ಮಾಡ್ತಿದೀವಿ ಹೊರತು ಅವಳು ಏನ್ ಮಾಡ್ತಿದ್ದಾಳೆ, ಅವನೇನ್ ಮಾಡ್ತಿದ್ದಾನೆ, ಏನ್ ಬೇಕು ನಮ್ ದೇಶ ಉದ್ಧಾರ ಆಗ್ಬೇಕಂದ್ರೆ ಅದನ್ನ ಫಸ್ಟ್ ನಾವು ನೋಡ್ತಿಲ್ಲ. ಉದ್ಧಾರ ಆಗ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಕುಟುಂಬಗಳು ಉದ್ಧಾರ ಆಗುತ್ತೆ. ಕುಟುಂಬಗಳೆಲ್ಲ ಜಾಸ್ತಿ ದುಡಿಮೆ ಆಯ್ತಂದ್ರೆ ದೇಶ ಉದ್ಧಾರ ಆಗುತ್ತೆ. ಒಂದಕ್ಕೊಂದಕ್ಕೆ ಸ್ಟೆಪ್ ಲಿಂಕ್ ಬೈ ಇರೋದು. ಸ್ಟೆಪ್ ಹಾ ಆಗುತ್ತೆ. Correct. ಸೊ ನಮ್ ಇಂಡಿಯಾದಲ್ಲಿ ಎಲ್ಲಾನು ಉದ್ಧಾರ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಒಂದ್ಸಲನು ಡಿಫ್ರೆಂಟ್ಲಿ ನಾನು ಹಿಂಗ್ ಇರೋದ್ಕೆ ಹೇಳ್ತಾ ಇದೀನಿ ಅಂತಲ್ಲ, ಇವಾಗ ನನ್ ತರ ಎಷ್ಟೊಂದ್ ಜನ ಹೌದು ಇರ್ತಾರೆ ಹೌದು. ಅವ್ರಿಗೆಲ್ಲ ಅಟ್ಲೀಸ್ಟ್ ನಾನು ಇಲ್ಲಿಗ್ ಬರಕ್ ಆಗಿದೆ, ಅವ್ರಿಗೆ ಅದು ಆಗಲ್ಲ. ಸೊ ಒಂದ್ ಆಕ್ಸೆಸಿಬಿಲಿಟಿ ಇದ್ರೆ ತುಂಬಾ ಯೂಸ್ ಆಗತ್ತೆ ಮ್ಯಾಮ್. ಇವಾಗ ನಮ್ಮಿಬ್ರಿಗೂ ಹೋಗಕ್ ಆಗತ್ತೆ, ಇಬ್ರು ಗಾಡಿ ಓಡಿಸ್ತೀವಿ ಎಲ್ಲ, ಆದ್ರೆ ಆಕ್ಸೆಸಿಬಲ್ ಇಲ್ಲ ಅಂದ್ರೆ ನಮ್ ಲೈಫ್ ಝೀರೋ. ಹೌದು. ಮಮ್ಮಿ ಡ್ಯಾಡಿ ಮೇಲೆ ಡಿಪೆಂಡ್ ಆಗಿರ್ತೀವಿ, ಮಮ್ಮಿ ಡ್ಯಾಡಿ ಇದ್ರೇನೆ ನಾವು ಹೋಗಕ್ ಸಾಧ್ಯ. ಅಂಡ್ ನಮ್ ಡ್ಯಾಡಿ ಹಾರ್ಟ್ ಆಪರೇಷನ್ ಆಯ್ತು ನಾವು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಸೊ ಅದಾದ್ಮೇಲೆ ಅವ್ರಿಗೆ ಆಲ್ರೆಡಿ ಥ್ರೈಸ್ ಆಗಿತ್ತು. ಇವಾಗ ಅವರು ಒಂದು ಅಡ್ವೊಕೇಟ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಡ್ರೈವರ್ ಆಗಿ, ಆಲ್ಮೋಸ್ಟ್ 20 years ಇಂದ ಇದ್ದಾರೆ. ಸೊ ನಾವ್ ಎಷ್ಟೇ ಅಚೀವ್ ಮಾಡಿ ಏನೇ ಮಾಡಿ ಮಮ್ಮಿ ಡ್ಯಾಡಿ ಇಲ್ಲ ಅಂದ್ರೆ, ನೀವ್ ಅವಾಗ್ಲೇ ಹೇಳಿದ್ರಿ ನಿಮ್ಮಲ್ಲಿ ಆ ಸಂಬಂಧ ತುಂಬಾ ಗಟ್ಟಿಯಾಗಿರತ್ತೆ ಅಂತ. ಹೌದು. ಮಮ್ಮಿ ಡ್ಯಾಡಿ ಇಲ್ಲ ಅಂದ್ರೆ ನಮ್ ಲೈಫೇ ಇಲ್ಲ ಮ್ಯಾಮ್. ನಾವು ಏನಕ್ಕೂ ಯೂಸ್ ಇಲ್ಲ ಅನ್ನೋ ತಗಾನೇ ಅನ್ಸ್ಬಿಡ್ತೀವಿ. ಬಿಕಾಸ್ ಕ್ಯಾಬ್ ಅಲ್ಲಿ ಕುತ್ಕೋಬೇಕು ಅಂದ್ರೂ ಮಮ್ಮಿ ಬೇಕು ನನ್ಗೆ, ಅಲ್ಲಿ ಹೆಂಗೋ ವೀಲ್ ಚೇರ್ ಇದೆ. ಸೊ ಕಷ್ಟ ಆಗತ್ತೆ ಲೈಫ್ ಅಲ್ಲಿ, ಪೇರೆಂಟ್ಸ್ ಇಲ್ಲ ಅಂದ್ರೆ, ಮತ್ತೆ ಆಕ್ಸೆಸಬಲ್ ಇಲ್ಲ ಅಂದ್ರೆ ಎಲ್ಲೂ ಹೋಗಕ್ ಆಗಲ್ಲ. ಸೊ ನಮ್ ಇಂಡಿಯಾದಲ್ಲಿ ನಿಜ ಈ ಇಂಟರ್ವ್ಯೂ ಲೈಕ್ ತುಂಬಾ ಜನಕ್ಕೆ ರೀಚ್ ಆಗಿ, ಅಂಡ್ ಐ ಹೋಪ್ ಒನ್ ಫೈನ್ ಡೇ ಮೋದಿಜಿ ಕೂಡ ನೋಡ್ಬೇಕು. ಬಿಕಾಸ್ ನಮ್ ಇಂಡಿಯಾನ ಡಿಜಿಟಲೈಸ್ ಮಾಡಿದ್ರು, ದಟ್ ಇಸ್ ಸೂಪರ್, ಕಮೆಂಟ್ ಮಾಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಆಕ್ಸೆಸಿಬಿಲಿಟಿ ಎಲ್ಲಾರ್ಗೂ ಬೇಕು. ದ ಪ್ರಾಬ್ಲಮ್ ಈಸ್, ಈಗ ನೋಡಿ ಮೊನ್ನೆ ಎಲ್ಲೋ ಒಂದು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ನ ಇಡ್ತೀವಿ, ಅದನ್ನ ಡಸ್ಟ್ಬಿನ್ ಕನ್ವರ್ಟ್ ಮಾಡ್ಕೋತಾರೆ. ಏನೋ ಅವ್ರ ಏನೋ ಅಂದ್ರೆ ಏನೋ ಗೌರ್ಮೆಂಟ್ ಏನೋ ಮಾಡಕ್ ಹೋಗುತ್ತೆ. ಅದನ್ನ ನಾವ್ ಎಷ್ಟ್ರ ಮಟ್ಟಿಗೆ ನಾವು ಸಾಮಾನ್ಯ ಜನರಾಗಿ ನಮ್ ದೌಲತ್ನ ನಾವೇನೋ ಬಸ್ ಹೊಡಿಯೋದ್ಮೇಲೆ ತೋರಿಸ್ತೀವಿ, ಆಮೇಲೆ ಎಲ್ಲಾ ಕಡೆ ಗಲೀಜ್ ಮಾಡಿ ತೋರಿಸ್ತೀವಿ. ಅದೇನೋ ಗೊತ್ತಿಲ್ಲ, ನಾವು ಸುಮ್ನೆ ಬಾಯಿ ಮಾತಿಗೆ ನಾವು ಸಂಸ್ಕಾರ ಸನಾತನ ಧರ್ಮ ಅಂತ ಹೇಳ್ತೀವಿ, ಆದ್ರೆ ಅದನ್ನ ಯಾವ್ದನ್ನು ನಾವು ಪಾಲಿಸ್ತಾನೆ ಇಲ್ಲ. 100% ನಾವ್ ಅದ್ರ ತದ್ವಿರುದ್ಧವಾಗಿ ನಡ್ಕೋತಾ ಇದೀವಿ. ನಮ್ಮಲ್ಲಿ ಎಲ್ಲಿ ನಾರಿಯರಿಗೆ ಸ್ಥಾನಮಾನ, ಸುರಕ್ಷತೆ, ಪೂಜ್ಯತೆ ಸಿಗುತ್ತೋ ಅಂಥ ಸ್ಥಳ ನಂಗೆ ದೇವತೆಗಳ ಸ್ಥಳ ಆಗಿರುತ್ತೆ ಅಂತ ಎಲ್ಲ ನಮ್ದು ಪುರಾಣ ಪುಣ್ಯ ಕಥೆಗಳಲ್ಲಿ ನಾವು ಓದಿರ್ತೀವಿ. ಆದ್ರೆ ಎಷ್ಟ್ ಜನ ನಾವ್ ಹಂಗ್ ನಡ್ಕೋತಿದೀವಿ? ನಿಜ ಮ್ಯಾಮ್. ಪ್ರತಿ 15 ರಿಂದ 18 ನಿಮಿಷಕ್ಕೆ ಒಂದು ರೇಪ್ ನಡೀತಿದೆ ನಮ್ ದೇಶದಲ್ಲಿ. ಅದು ಏನು ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗ್ತಾ ಇರೋದು. ಸೊ 100% ಅಲ್ಲಿ 15% ಅಷ್ಟೇ ಅಫಿಷಿಯಲಿ ರಿಜಿಸ್ಟರ್ ಆಗುತ್ತೆ. ಸೊ ಅಫಿಷಿಯಲಿ ರಿಜಿಸ್ಟರ್ ಆಗಿರೋ ಪ್ರಕಾರನೇ 18 ಇದಕ್ಕೆ ಒಂದು ರೇಪ್ ಆಗ್ತಿದೆ ಅಂದ್ರೆ, ಇನ್ನು ಏನಾದ್ರೂ ನೀಟಾಗಿ ಗೊತ್ತಾದ್ರೆ ಇನ್ ಎಷ್ಟೆಷ್ಟು ಇದು ಬೇಡ. ಅಂದ್ರೆ ಯಾವ್ದನ್ನು ನಾವು ಪಾಲಿಸ್ತಾ ಇಲ್ಲ. ಆ ಸನಾತನ ಧರ್ಮ, ಆ ಸಂಸ್ಕಾರ ಯಾವ್ದನ್ನು ನಾವು ಪಾಲಿಸ್ತಾ ಇಲ್ಲ. ವ್ಯಾಲ್ಯೂ ಅದೆಲ್ಲ ಏನು ಇಲ್ಲ. ಇಟ್ಸ್ ಹೈ ಟೈಮ್ ಟು ಗೆಟ್ ಏನೋ ಸ್ವಲ್ಪ ಏನಂತಾರೆ ಅದಕ್ಕೆ, ಈ ಎನ್ಲೈಟನ್ ಅಥವಾ ಕಣ್ ತೆಗೆದು ನೋಡ್ಬೇಕಾದಂತ ಇಟ್ಸ್ ರಿಯಲಿ ಹೈ ಟೈಮ್. ಇನ್ನೂ ಹಿಂಗೆ ನೆಗ್ಲೆಕ್ಟ್ ಆದ್ರೆ ಐ ಥಿಂಕ್ ನಾವು ಕೊಲ್ಯಾಪ್ಸ್ ಆಗಿ ಹೋಗ್ತೀವಿ, ನಾಶ ಆಗಿ ಹೋಗುತ್ತೆ. ನಮ್ ತನ ನಾವು ಉಳಿಸ್ಕೊಂಡು ನಮ್ ನಿಜವಾದ ಸಂಸ್ಕಾರ, ನಮ್ ನಿಜವಾದ ನಮ್ಮ ದೇಶ ಅಂದ್ರೆ ಏನು, ನಮ್ ದೇಶದ ನಿಜವಾದ ಬಂಧಗಳು ಏನು ಅನ್ನೋದನ್ನ ಇಟ್ಸ್ ಹೈ ಟೈಮ್ ನಾವ್ ಇನ್ನಾದ್ರೂ ಸ್ವಲ್ಪ ಚೆನ್ನಾಗಿ ನೋಡೋಣ. ಅಂಡ್ ನೀವ್ ಹೇಳ್ದಂಗೆ ಡಿಜಿಟಲೈಸ್ ಆಗಿದೆ, ಜೊತೆಗೆ ನೆಕ್ಸ್ಟ್ ಇನ್ನು ಎಲ್ಲಾ ತರದ ಸೌಕರ್ಯಗಳು, ಎಲ್ಲರಿಗೂ ಬದುಕುವಂತ, ಸಂತೋಷವಾಗಿ ಬದುಕುವಂತ ಏನಂತಾರೆ ವಾತಾವರಣ ಸೃಷ್ಟಿ ಆಗ್ಲಿ ನಮ್ ದೇಶದಲ್ಲಿ ಅಂತ ನಾನಂತೂ ಮನಸಾರೆ ಹಾರೈಸ್ತೀನಿ. ಅಂಡ್ ನಿಮ್ಮ ಕನ್ಸುಗಳೆಲ್ಲ ಈಡೇರ್ಲಿ, ಅಂಡ್ ನಿಮ್ ಕನ್ಸುಗಳು ಎಲ್ಲ ಈಡೇರ್ಲಿ. ಅಂಡ್ ನೀವೇನಾದ್ರೂ ಜನಕ್ಕೆ, 4 ಜನಕ್ಕೆ ಏನಾದ್ರೂ ಹೇಳೋದಾದ್ರೆ, ಅಥವಾ ಇಫ್ ಯು ವಾಂಟ್ ಟು ಥ್ಯಾಂಕ್ ಸಮ್ವನ್, or if you want to show gratitude, whatever you want to talk, you have all the space. ಓಕೆ, ಮೊದಲನೇದಾಗಿ ಈ ಟೈಟಲ್ ಇದೆಯಲ್ಲ, ಅದಕ್ಕೆ ಆಕ್ಚುಲಿ ನಿಜವಾಗ್ಲೂ ತುಂಬಾ ಅರ್ಥ ಇದೆ. ಬಿಕಾಸ್ ನಾನು ಎಷ್ಟೊಂದ್ ಸಲ ನೋಡಿದೀನಿ, ಬೀಯಿಂಗ್ ಅ ಮೋಟಿವೇಶನಲ್ ಸ್ಪೀಕರ್, ನಾನು ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ನೋಡಿದಾಗ ಸುಸೈಡ್, ಜಾಬ್ ಬೇಜಾರಾಯ್ತು, ಅಮ್ಮ ಮಕ್ಳನ್ನ ಸಾಯಿಸೋದು, ಇಲ್ಲ ಏನಾದ್ರೂ ಒಂದು ಡಿಪ್ರೆಷನ್ ಅಲ್ಲಿ ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಮ್ಯಾಮ್. ಅದು ಆಕ್ಚುಲಿ ತಪ್ಪು. ಏನ್ ಗೊತ್ತಾ, ಈಗ ನಾಳೆ ಅನ್ನೋದು ಒಂದು ಬ್ಯೂಟಿಫುಲ್ ಟುಮಾರೋ ನಮಗೋಸ್ಕರ ಇರತ್ತೆ. ಇವತ್ತೇನೋ ನಾನು ನೋವಲ್ಲಿದ್ದೀನಿ, ಇವತ್ತೇನೋ ನಾನು ಕಣ್ಣೀರ್ ಆಗ್ತಿದ್ದೀನಿ ಅಂದ್ಬಿಟ್ಟು ನಾಳೆನ ಕಳ್ಕೊಂಡ್ರೆ ಇರೋದು ಒಂದು ಲೈಫು, ಅಷ್ಟೇ ಜೀವನ. ಮತ್ತೆ ಈ ಸುಂದರವಾದ ಜೀವನ ನಮ್ಗೆ ವಾಪಸ್ ಸಿಗಲ್ಲ. ಸೊ ನನ್ಗನ್ಸುತ್ತೆ
ನಿಮ್ ಲೈಫ್ ನ ಚೆನ್ನಾಗಿ ಇಟ್ಕೊಳ್ಳಿ. ಅಂಡ್ ಯಾವಾಗ್ಲೂ ನಾನ್ ಫಾಲೋ ಮಾಡೋದೇನು ಅಂದ್ರೆ ಇಲ್ಲಿರೋರ್ನ ನೋಡಿ ಸಂತೋಷ ಪಡ್ಬೇಕು, ಐ ಮೀನ್ ತೃಪ್ತಿ ಪಡ್ಬೇಕು. ಹೌದು ನಮ್ಗೆ ಇಷ್ಟ ಆದ್ರೂ ಇದೆಯಲ್ಲ ಅಂತ. ಆದ್ರೆ ನಾನ್ ಯಾವಾಗ್ಲೂ ಅಂಬಾನಿ, ಮೋದಿ ಆ ತರದವ್ರನ್ನ Yeah. ನೋಡಿ ಐ ಗೆಟ್ ಇನ್ಫ್ಲೂಯೆನ್ಸ್. ಯಾಕಂದ್ರೆ ಮೋದಿಜಿ ಓಕೆ PM ಆದ್ರು ಫೈನ್ ಸಾಕು, ಇನ್ನೇನು ಮಾಡೋದ್ ಬೇಕಾಗಿಲ್ಲ ಅಂತ ಕೂತಿದ್ರೆ ಮೇ ಬಿ ಇಷ್ಟೊತ್ತಿಗೆ ಇನ್ನೊಬ್ರು ಬಂದಿರೋರು. Yeah. ಅವ್ರು ಇದುವರೆಗೂ ಇದ್ದು ಅವ್ರು ಅಚೀವ್ ಮಾಡಿರೋದ ನೋಡಿದಾಗ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ನಾವು ಅಲ್ಲಿ ಕನ್ಸ್ಕೊಂಡ್ರೆ ಅಟ್ಲೀಸ್ಟ್ ಒಂದ್ 50% ಆದ್ರೂ ರೀಚ್ ಹೌದು. ಆಗ್ತೀವಿ. ಹೌದು. ಸೊ ಜನಕ್ ನಾನ್ ಹೇಳೋದು ಅಷ್ಟೇನೆ, ನಿಮ್ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಏನಿದೆ ಅದ್ರಲ್ಲಿ ತೃಪ್ತಿನೂ ಆಗ್ಬೇಡಿ. ಅದನ್ನ ಇಟ್ಕೊಂಡು ಮೆಟ್ಲು ಹತ್ತದ್ ನೋಡಿ, ಲಿಫ್ಟ್ ಅಲ್ಲಿ ಹೋಗ್ಬೇಡಿ. ಯಾಕಂದ್ರೆ Beautiful. ಮೆಟ್ಲು ಹತ್ಕೊಂಡು ಹೋದ್ರೇನೆ ನಿಮ್ಗೆ ಆ ಕಷ್ಟದ ವ್ಯಾಲ್ಯೂ ಗೊತ್ತಾಗತ್ತೆ. ಲಿಫ್ಟ್ ಅಲ್ಲಿ ಹೋದ್ರೆ ಅದು ಕ್ಷಣಿಕ ಅಷ್ಟೇ. ಸೊ ಹೌದು. ಇರೋದ್ರಲ್ಲಿ ಖುಷಿ ಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. Beautiful. ಅಂಡ್ ಆಲ್ಸೋ ನಮ್ ಜರ್ನಿನಲ್ಲಿ ತುಂಬಾ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ಡಿಫ್ರೆಂಟ್ಲಿ ಏಬಲ್ಡ್ ಅಂದ ತಕ್ಷಣ ಇಟ್ಸ್ ನಾಟ್ ಈಸಿ. ಅಂಡ್ ನಾನು ಅದನ್ನ ಹೇಳ್ತಾ ಇದ್ದೀನಿ ರೀಸನ್ ಬಿಕಾಸ್ 2 ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಹೇಳೋದು. ಸೊ ನಮ್ ಎಜುಕೇಶನ್ ಅಲ್ಲಿ ನಮಗೆ ಹೆಲ್ಪ್ ಮಾಡಿದವ್ರು ಅನುರಾಧ ಮ್ಯಾಮ್ ಅಂತ ಹೇಳಿದ್ನಲ್ಲಿ ಮ್ಯಾಮ್ ಟಿಲ್ ಕೆಲಸ ಸಿಗೋವರೆಗೂ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು. ಮತ್ತೆ ಮಾರ್ಗದರ್ಶಿ ಅಂತ ಅವ್ರು ಡಿಫ್ರೆಂಟ್ಲಿ ಏಬಲ್ಡ್. ಗೀತಾಮೃತ ಡೆಫಿನೆಟ್ಲಿ ಸೊ ಬುಕ್ಸ್ಗೆಲ್ಲ ಆಗಿರ್ಬೋದು, ಮತ್ತೆ ನಮ್ಗೆ ವೀಲ್ ಚೇರ್ಸ್ ಆಗಿರ್ಬೋದು, ಹ್ಮ್. ಪ್ರತಿಯೊಂದಕ್ಕೂ ಲೈಕ್ ಸ್ಟೆಪ್ ಬೈ ಸ್ಟೆಪ್. ಮೋರ್ ದೆನ್ ರಿಲೇಷನ್ಸ್ ಮಾಡ್ತಾರೆ ಇಲ್ವೋ ಅದು ಸೆಕೆಂಡ್ರಿ, ಬಿಕಾಸ್ ಅವ್ರು ಬರೀ ಮಾತಲ್ಲೇ ಆಗ್ಬಿಟ್ಟಿರುತ್ತೆ. ಹೌದೌದು. ಅಟ್ಲೀಸ್ಟ್ ಹೆಲ್ಪ್ ಮಾಡಕ್ ಆಗದೆ ಇದ್ರೆ ಕೆಟ್ಟದಂತೂ ಮಾಡಬಾರ್ದಂತೆ. ಹೌದು. ಸೊ ಅವರು ಗೀತಾ ಅಮೃತ ಅಂತ ಅವ್ರ ಮಾರ್ಗದರ್ಶಿ CEO ಅವರು. ಸೊ ಅವ್ರು ಬಂದು ನಮ್ಗೆ ಬುಕ್ಸ್ ಮತ್ತೆ ವೀಲ್ ಚೇರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಹ್ಮ್. ಅದಾದ್ಮೇಲೆ ನಾವು 2019 ಅಲ್ಲಿ ಗಾಡಿ ಕಲಿಯಕ್ ಸ್ಟಾರ್ಟ್ ಮಾಡಿದ್ವಿ. ಹ್ಮ್. ನಮ್ಗೆ ಆಕ್ಚುಲಿ ಈಗ ಪ್ರತಿಯೊಂದು ನಾವು ಆಚೆ ಹೋಗ್ಬೇಕು ಅಂತಂದ್ರೆ ನಮ್ಮ ತಂದೆ ಇರ್ಲೇಬೇಕಾಗಿತ್ತು. ಹ್ಮ್. ಸೊ ಯಾವಾಗ ಗಾಡಿ ಕಲಿಯಕ್ ಸ್ಟಾರ್ಟ್ ಮಾಡೋದು, ಅವಳು ಬೇಕಾದ್ರೆ ಅವಳು ಹೋಗ್ತಾಳೆ ಆಚೆ ಎಲ್ಲಾದ್ರು, ನಾನು ನನ್ನ ಗಾಡಿನಲ್ಲಿ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಅದು ನಂಗೆ ಗಾಡಿ ಕಲಿಬೇಕಾದ್ರೆ ಅದು ಒಂದು ಚಾಲೆಂಜ್ ಇತ್ತು. ಹ್ಮ್. ಬಿಕಾಸ್ ಯಾರು ಬಂದು ಹೇಳ್ಕೊಡೋದಿಲ್ಲ ಡ್ರೈವಿಂಗ್ ಅಂತ. ಹ್ಮ್. ಎಲ್ಲರೂ ಏನ್ ಮಾಡ್ತಾರೆ, ನಾನು ಜಸ್ಡಲ್ಲಿ ಕಾಲ್ ಮಾಡಿದ್ದು, ಹ್ಮ್. ಹಿಂಗೆ ನಾನು ಗಾಡಿ ಕಲಿಬೇಕು ಅಂತ ಹೇಳಿದ್ದೀನಿ, ಏನಾದ್ರು ಸಪೋರ್ಟ್ ಮಾಡ್ತೀರಾ ಅಂತ. ಹ್ಮ್. ಮಾಡ್ಕೊಡ್ತೀವಿ ಸರ್, ಅದಕ್ಕೇನಂತೆ ಅಂತಂತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ನಾನು ಫಿಸಿಕಲ್ ಚಾಲೆಂಜ್ ಅಂದ ತಕ್ಷಣ, ಓ ಸಾರಿ ಸರ್, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಾನ್ ರಿಸ್ಕ್ ತಗೊಳ್ಳೋದು ಕಡೆ ಇರಲ್ಲ ಅಂತ. ಆಮೇಲೆ ಒಬ್ರು ಅನು ಮತ್ತೆ ಪ್ರಕಾಶ್ ಅಂತ ಇಬ್ರು ಹಸ್ಬೆಂಡ್ ಅಂಡ್ ವೈಫ್, ಹ್ಮ್. ಅವ್ರೇನ್ ಮಾಡಿದ್ರು, ಅವರು ಕಾಲ್ ಮಾಡಿದ್ರು ನನ್ಗೆ, ಹಿಂಗೆ ಗಾಡಿ ಕಲಿಬೇಕು ಅಂತ ಅನ್ಕೊಂಡಿದೀವಿ ಅಂತ. ಹ್ಮ್. ಅದಾದ್ಮೇಲೆ ನಾನು ಫಿಸಿಕಲ್ ಚಾಲೆಂಜ್ ಅಂತ ಹೇಳಿದೆ, ಹ್ಮ್. ಎಂತೆಂತವ್ರಿಗೆ ಹೇಳ್ಕೊಟ್ಟಿದೀವಿ ಅಂತ, ನಿಮ್ಗೆ ಹೇಳ್ಕೊಡಲ್ವಾ ಬನ್ನಿ ಅಂತ Wow. ಹೇಳ್ಕೊಟ್ರು. 15 days ಟ್ರೈನಿಂಗ್ ಮಾಡಿದ್ರು. ಇವಾಗ ಹೆಂಗೆ ಅಂತಂದ್ರೆ ಗಾಡಿ ಇದ್ರೆ ಎಲ್ ಬೇಕಾದ್ರೂ ಹೋಗೋದು, ಎಲ್ ಬೇಕಾದ್ರೂ ಬರೋದು. Nice. ಇಷ್ಟ ಪ್ಲೇಸಸ್ ಹೋಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಸುಮ್ನೆ ಒಂದ್ ರೈಡ್ ಗಾದ್ರೂ ಹೋಗ್ತೀವಿ. ರೆಸ್ಟೋರೆಂಟ್, ಹೋಟೆಲ್, ಈಗ ಮಾಲ್ಗೆ ಅಟ್ಲೀಸ್ಟ್ ಹೋಗ್ತೀವಿ. ಮೊನ್ನೆನೂ ಹೋಗಿದೆ 28th. ಹ್ಮ್. ಒಬ್ಳೆ ಹೋಗಿ ನನ್ಗೋಸ್ಕರ ಶಾಪಿಂಗ್ ಮಾಡಿ ಊಟ ಮಾಡಿ ಮಾಲ್ ಅಲ್ಲಿ ಬಂದೆ. ಅಂಡ್ ಗಾಡಿ ಕಲ್ತಾಗ ನಿಜ ಎಷ್ಟು ಖುಷಿ ಆಯ್ತು ಅಂದ್ರೆ ಮ್ಯಾಮ್, ಒಂದ್ಸಲ ಬಸ್ ನಂಗೆ ಬೈದ. ಐ ವಾಸ್ ಲೈಕ್ ಎಸ್, ನಾನು ಇಂಡಿಪೆಂಡೆಂಟ್ ಆಗ್ಬಿಟ್ಟೆ. ಓ ಲವ್ ಯು ಡಾರ್ಲಿಂಗ್. ಅಂದ್ರೆ ಇವಾಗ ಅವ್ನು ನನಗ್ ಬೈದಿಲ್ಲ ಅಂದ್ರೆ ಅವ್ನು ನನ್ನ ಹ್ಯಾಂಡಿಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದ. ಆ ತರ ಅರ್ಥ. ಅವ್ನು ನಂಗೆ ಬೈದಿದ್ದಾನೆ ಅಂದ್ರೆ ಓ ಈ ಮೇಡಮ್ ನೆಟ್ಟಿಗೆ ಹೋಗಿ ಸ್ವಲ್ಪ ನೆಟ್ಟಿಗೆ ಓಡಿಸು ಅಂತ. ವೆರಿ So, ನೈಸ್. ನಿಜ ಆ ತರ ಖುಷಿ ಆಯ್ತು. ಮತ್ತೆ ನಮ್ ಡ್ಯಾಡಿ ಹಾರ್ಟ್ ಆಪರೇಷನ್ ಆದಾಗ ಸ್ಕೂಲ್ ಅಲ್ಲಿ ನೂವಿ ಮಿಸ್ ಅಂತ ಇದ್ರು ಮ್ಯಾಮ್. ಆಲ್ಮೋಸ್ಟ್ ಸ್ವಲ್ಪ ಮಂತ್ಸ್ ವಿ ಸ್ಟ್ರಗಲ್ ಅವ್ರಿಗೆ ಆಪರೇಷನ್ ಮಾಡ್ಸಕ್ಕೆ. ಬಿಕಾಸ್ ನಮ್ ಡ್ಯಾಡಿ ಒಬ್ರೇ ಅರ್ನಿಂಗ್ ಪರ್ಸನ್ ಇದ್ದಿದ್ದು. ಸೊ ಅವ್ರು ಆಪರೇಷನ್ ಮಾಡಿಸ್ಬೇಕಾದಾಗ ದುಡ್ಡೆಲ್ಲ ಕಷ್ಟ ಆಯ್ತು. ಅವಾಗ ಆ ಸ್ಕೂಲಲ್ಲಿ ನೂವಿ ಮಿಸ್ ಅಂತ ಇದ್ರು, ಅವ್ರು ಹೆಲ್ಪ್ ಮಾಡಿದ್ರು. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ಆ ಟೈಮಲ್ಲಿ ನಮ್ ಸಂಬಂಧಿಕ ಕೈ ಹಿಡಿದ್ರು. ಸ್ವಲ್ಪ ಜನ ಎಲ್ಲ ಮುಂದೆ ಬಂದ್ರು, ನಮ್ ಡ್ಯಾಡಿ ಅಣ್ಣಂದಿರು, ನಮ್ಮ ಮಮ್ಮಿ ಅಣ್ಣಂದಿರು ಎಲ್ಲ ಮುಂದೆ ಬಂದು ಆಪರೇಷನ್ ಮಾಡಿಸಿ ಆಮೇಲೆ ಹೆಲ್ಪ್ ಮಾಡಿದ್ಕೆ ಅದಕ್ಕೆ ನಿಜ ಥ್ಯಾಂಕ್ಸ್ ಹೇಳ್ತೀನಿ. ಆ ಆಪರೇಷನ್ ಆದ್ಮೇಲೆ ನಮ್ದು ಆಕ್ಚುಲಿ ಕ್ಯಾಸ್ಟ್ ಬಿಸ್ನೆಸ್ ಲಿಕ್ಕರ್. ಓ ನೈಸ್. ಸೊ ಅಲ್ಲಿ ಇದ್ರು ಡ್ಯಾಡಿ. ಅದ ಆಪರೇಷನ್ ಆದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ. ಅದಾದ್ಮೇಲೆ ನಮ್ ಡ್ಯಾಡಿ ಒಂದ್ ಅಡ್ವೊಕೇಟ್ ಜೊತೆ ಕೆಲಸ ಮಾಡ್ತಾ ಇದ್ರು ಆಲ್ಮೋಸ್ಟ್ 25 years ಇಂದ. ಆಲ್ಮೋಸ್ಟ್ 25 years. ಅವ್ರ ಹೆಸರು ಭೂಮಿ ಅಂತ, ಮತ್ತೆ ಅವ್ರ ಮಮ್ಮಿ ಹೆಸರು ಶುಭ, ಡ್ಯಾಡಿ ಹೆಸರು ಕಸ್ತೂರಿ. ಅವರೆಲ್ಲ ಸೀನಿಯರ್ ಅಡ್ವೊಕೇಟ್ಸ್ ಮ್ಯಾಮ್. ನಮ್ ಡ್ಯಾಡಿ ಅಂಡ್ ನಾವು ಇವತ್ತು ಇಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ಅವರೇ ಕಾರಣ. ಬಿಕಾಸ್ ನಾವು ರೀಸೆಂಟ್ ಆಗಿ ಒಂದು ಫ್ಲಾಟ್ ಪರ್ಚೇಸ್ ಮಾಡಿದ್ವಿ. ವೆರಿ ನೈಸ್, ವೆರಿ ನೈಸ್. ಅಂಡ್ ಈವನ್ ರೇಖಾ ಜಯಂತ್ ಕೂಡ ಅದನ್ನೇ ಹೇಳ್ತಿದ್ರು, ಅವರು ಪರ್ಚೇಸ್ ಮಾಡಿದ್ವಿ ಅಂಡ್ ಈ ತರ ನಮ್ಗೆ ಕೆಲವೊಂದೆಲ್ಲ ಫೆಸಿಲಿಟಿ ಬೇಕು ಅಂತ ನಾವ್ ಹೇಳ್ಬೇಕಾಯ್ತು ಅದಿತಿ ಮ್ಯಾಮ್ ಅಂತ. ತುಂಬಾ ಹುಡುಕಿದ್ವಿ ಮ್ಯಾಮ್. ಬಿಕಾಸ್ ನಮ್ ಡ್ಯಾಡಿ ಅರ್ನ್ ಮಾಡಿದೆಲ್ಲ ನಮ್ಮ ಟ್ರೀಟ್ಮೆಂಟ್ಗೆ ಆಗೋಯ್ತು. ಸೊ ಹಾಗಾಗಿ ನಾವು ಏನು ಪ್ರಾಪರ್ಟಿ ಅಂತ ಮಾಡಕ್ ಆಗ್ಲಿಲ್ಲ.
ಸೊ ಆಲ್ಮೋಸ್ಟ್ 10 years ಇಂದ ಹುಡುಕಿದ್ವಿ ಇಂಡಿಪೆಂಡೆಂಟ್. ತುಂಬಾ ಸರ್ಜರಿ ಆಯ್ತು, 2 ಕಾಲು 16 ಸರ್ಜರೀಸ್ ಆಗಿದೆ ನಮ್ಗೆ 2 ಕಾಲುವೆ. ಬಿಕಾಸ್ ಹುಟ್ಟದಾಗ್ಲಿಂದ 2017 ಅಲ್ಲ 2007 ವರೆಗೂ ನಮ್ದು ಆಪರೇಷನ್. ಬಿಕಾಸ್ ನಮ್ಗಿಬ್ರಿಗೂ ಒಂದು ಡಿಸೀಸ್ ಇದೆ, ಏನಂದ್ರೆ ಬಿದ್ದ ತಕ್ಷಣ ಬೋನ್ ಫ್ರಾಕ್ಚರ್ ಆಗ್ಬಿಡುತ್ತೆ, ಬೋನ್ ಡೆನ್ಸಿಟಿ ತುಂಬಾ ತುಂಬಾ weak, ಕಮ್ಮಿ. yeah, ಬಿಕಾಸ್ yeah. ಬೋನ್ ಮ್ಯಾರೋ ಅಂತ ಬರುತ್ತಲ್ಲ, ಅದು ನಮ್ಮಿಬ್ಬರಿಗೆ 0, ಅದಿಲ್ವೇ ಇಲ್ಲ. ಇಟ್ಸ್ ಜಸ್ಟ್ ಲೈಕ್ ಅ ಬಿಸ್ಕೆಟ್. ಸೊ ಆ ಪ್ರಾಬ್ಲಮ್ ಇದ್ಕೊಂಡು ನನ್ಗೆ ಆಪರೇಷನ್ ಆಗಿ ಸಕ್ಸಸ್ ಆಯ್ತು, ನಡಿಯಕ್ಕೂ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಡೀತಿರ್ಬೇಕಾದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಫ್ರಾಕ್ಚರ್ ಆಗ್ಬಿಡುತ್ತೆ, ತುಂಬಾ ದೂರ ನಡೆಯಕ್ ಆಗೋದಿಲ್ಲ. ಸೊ ಇದೆಲ್ಲ ಇಶ್ಯೂ ಇರೋದ್ರಿಂದ ಫೈನಲಿ ವೀಲ್ ಚೇರ್ ಸೆಟ್ಲ್ ಆಗಿ ಏನು If you're safe there, ಹಾ. it's better, no? ಹೌದು. Being safe is more important. ಸೊ ಎಂಡ್ ಆಫ್ ದ ಡೇ ಅದೇ ಇಂಪಾರ್ಟೆಂಟ್ ಅಲ್ಲ, ರಾದರ್ ದನ್ ಹ್ಯಾವಿಂಗ್ ಫ್ರಾಕ್ಚರ್ಸ್ ಅಥವಾ ಮೋರ್ ಅಂಡ್ ಮೋರ್ ಸರ್ಜರಿ, ಅದು ಒಂಥರ ಸೇಫ್. ಅದು ತುಂಬಾ ಜನ ಅದಕ್ಕೂ ಕಮೆಂಟ್ ಬಂತು, ನಡೆಯೋದಿಲ್ಲ ಮಾಡೋದಿಲ್ಲ, ಎಲ್ಲಿ ಏನ್ ಕೆಲಸ ಕೊಡ್ತಾರೆ, ಯಾರು ಕೊಡ್ತಾರೆ ಅಂತ. ನಿಮಗೆ ಯಾಕ್ರೋ ನೀವ್ ಕೊಡ್ತೀರಾ ಕೆಲ್ಸ, ನಾ ಕೊಡಲ್ಲ ತಾನೆ. ಅಲ್ಲ ಕೆಲಸ ಸಿಕ್ಕಿದ್ರೆ ಪಾಪ ಅಂತ ಕೆಲಸ ಕೊಟ್ರು ಅಂತಾರೆ, ಕೆಲಸ ಬಿಟ್ರೆ ಓ ಗೊತ್ತಾಯ್ತು ಅವ್ರ ಯೋಗ್ಯತೆ, ಅದಕ್ಕೆ ಕೆಲಸ ಬಿಟ್ರು ಅಂತ ಅಂತಾರೆ. ಈ ತರ ಎನಿ ಪ್ಲಾನ್ಸ್ ಸಾಗರ್, ಫ್ಯೂಚರ್ ಪಾರ್ಟ್ನರ್, ಫ್ಯೂಚರ್ ಪಾರ್ಟ್ನರ್ ಪಾಸ್ಟ್ ಏನಾದ್ರು, ಪ್ರೆಸೆಂಟ್ ಏನಾದ್ರು, ಪಾರ್ಟ್ನರ್ ಅನ್ನೋದು ಬೀಯಿಂಗ್ ಹ್ಯೂಮನ್ ಆಸೆ ಇದ್ದೇ ಇದೆ. ಬಟ್ ಏನಂತ ಅಂದ್ರೆ ಲೈಕ್ ಏನ್ ಹೇಳೋದು, ಈಗ ಈಗ ಹೆಂಗೆ ಅಂತಂದ್ರೆ ಮದ್ವೆ ಅಂದ ತಕ್ಷಣ ಮದ್ವೆ, ಮಕ್ಳು, ಫ್ಯಾಮಿಲಿ ಆ ತರ ಎಲ್ಲ ಏನೂ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಕೇಳ್ಕೊಳ್ಳೋದೇನಂದ್ರೆ, ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೇಳ್ಕೊಳ್ಳೋದೇನು ಜನರಲ್ ಆಗಿ ನನಗೆ ಆರೋಗ್ಯ ಕೊಡು, ಆಸ್ತಿ ಕೊಡು ಅದಂತಾರೆ. ಬಟ್ ನಾವು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ತಂದೆ ತಾಯಿ ಇರೋಕ್ಕಿಂತ ಮುಂಚೆ ನಮ್ಗೆ ಕರ್ಕೊಂಡಪ್ಪ ಅಂತ ಕೇಳ್ಕೊತೀವಿ. ನಾವು ಫಸ್ಟ್ ಕೇಳ್ಕೊಳ್ಳೋದೇ ಅದು. ಏನಕ್ಕೆ ಅಂತಂದ್ರೆ ಈಗ ತಂದೆ ತಾಯಿ ಇಲ್ಲ ಅಂತಂದ್ರೆ ಯಾರು ನೋಡ್ಕೋತಾರೆ, ಯಾರು ನೋಡ್ಕೊಳ್ಳಲ್ಲ. ಅದಕ್ಕೆ ಸೆಕೆಂಡ್ ಆಪ್ಷನ್ ಏನು ಮ್ಯಾರೇಜ್. ಯಾರು ಬಂದು ಮದ್ವೆ ಆಗೋದಿಲ್ಲ, ಬಿಕಾಸ್ ಫಿಸಿಕಲಿ ಚಾಲೆಂಜ್ ಅಂದ ತಕ್ಷಣ ಫಿಸಿಕಲಿ ಚಾಲೆಂಜ್ಡಾ ಮದ್ವೆ ಆಗ್ಬೇಕಾ, ಈ ತರ ಎಲ್ಲ ಒಂದು ಕಮೆಂಟ್ ಬರುತ್ತೆ. ಸೊ ನನಗೆ ಈಗ ಪ್ರೆಸೆಂಟ್ ಒಬ್ಬನೇ ಆರಾಮಾಗಿ ಚೆನ್ನಾಗಿದ್ದೀನಿ, ಖುಷಿಯಾಗಿ ತಂದೆ ತಾಯಿ ಜೊತೆ, ತಂಗಿ ಜೊತೆ ಎಲ್ಲಿ ಬೇಕಲ್ಲಿ ಹೋಗ್ತೀನಿ, ಎಲ್ಲಿ ಬೇಕಲ್ಲಿ ತಿಂತೀನಿ, ಆರಾಮಾಗಿ ಚೆನ್ನಾಗಿದ್ದೀನಿ. ಸೊ ಮದ್ವೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಓಕೆ ಫೈನ್, ಇಲ್ಲ ಅಂತಂದ್ರೆ ಐ ಆಮ್ ಹ್ಯಾಪಿ ಬೀಯಿಂಗ್ ಸಿಂಗಲ್ ಅಷ್ಟೇ. ಬಟ್ ನೋ, ಏನಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ ಬಟ್ ಸಾಗರ್. ಅಂದ್ರೆ ಇಟ್ ನಾಟ್ ಓನ್ಲಿ ಮ್ಯಾರೇಜ್ ಅಥವಾ ನೀವ್ ಹೇಳಿದ್ರಲ್ಲ, ಐ ಟೋಟಲಿ ಅಗ್ರಿ ಅಂಡ್ ಅಂಡರ್ಸ್ಟ್ಯಾಂಡ್ ಅನ್ಸುತ್ತೆ. ವಾಟ್ ಇಫ್ ಅವ್ರಿಗೇನಾದ್ರು ಇದ್ರೆ ನೆಕ್ಸ್ಟ್ ಹೆಂಗೆ ಬದುಕು ಅಂತ. ಟ್ರಸ್ಟ್ ಮೀ, ನಾವು ಇನ್ನೊಂದು 15 ವರ್ಷ ಆದ್ಮೇಲೆ ಮತ್ತೆ ನಾವು ಮಾತಾಡ್ತೀವಿ ಇದೇ ವಿಷಯವಾಗಿ. ಏನಾದ್ರೂ ಒಂದ್ ದಾರಿ ಸಿಕ್ಕಿರುತ್ತೆ. ಮ್ಯಾರೇಜ್ ಅಂದ್ರೆ ತುಂಬಾ ಜನ ಏನಂತಾರೆ ಗೊತ್ತಾ, ನಿಂತರನೇ ಯಾರಾದ್ರೂ ಇದ್ರೆ ಮದ್ವೆ ಆಗ್ಬೋದಲ್ಲ ಅಂತ. ನಾನು ಏನಕ್ಕೆ ಮದ್ವೆ ಆಗ್ಬೇಕು ನಂತರ ಇರೋರ್ನ? ಹೌದು, ಮ್ಯಾರೇಜ್ ಇಸ್ ನಥಿಂಗ್ ಬಟ್ ಸೆಕ್ಯೂರ್. ಸೆಕ್ಯೂರ್ ಅನ್ನೋದು ಇರ್ಬೇಕು. ಈಗ ಸಪೋಸ್ ನನಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ, ಈಗ ಹುಡುಗಿನೂ ಫಿಸಿಕಲಿ ಚೆನ್ನಾಗಿದೆ, ನಾನು ಹೆಂಗ್ ಹೋಗಕ್ಕಾಗುತ್ತೆ? ಅವ್ಳು ಚೆನ್ನಾಗಿದ್ರೆ, ಅವ್ಳು ಕಾರ್ ಓಡಿಸೋ ತರ ಇದ್ರೆ ಐ ಕ್ಯಾನ್ ಗೋ. ಅಟ್ಲೀಸ್ಟ್ ಒಬ್ರಾದ್ರೂ ಚೆನ್ನಾಗಿರ್ಬೇಕು. ಇಬ್ರು ಹಿಂಗೆ ಇದ್ಬಿಟ್ಟು ನೀನ್ ಮ್ಯಾರೇಜ್ ಆಗಿದ್ದೇನ್ ಬಂತು ಯೂಸ್? ಏನು ಯೂಸ್ ಇಲ್ಲ. ಮ್ಯಾರೇಜ್ ಅಂದ್ರೇನೆ, ಮ್ಯಾರೇಜ್ ಇಸ್ ನಥಿಂಗ್ ಬಟ್ ಪಾರ್ಟ್ನರ್ಶಿಪ್. ಹೌದು. ಸೊ ನಮ್ಗೆ ಏನಂತಂದ್ರೆ, ಈಗ ತಂದೆ ತಾಯಿ ಇಲ್ಲ ಅಂತಂದ್ರೆ ನನಗೆ ನೋಡ್ಕೊಳ್ಳೋದಕ್ಕೆ ಒಬ್ರು ಹುಡುಗಿ ಅಂತ ಒಂದು ಲೈಫ್ ಪಾರ್ಟ್ನರ್ ಇರ್ಬೇಕು, ಅವಳು ಒಂದು ಹುಡುಗ, ಈ ತರ ನಮ್ಮಿಬ್ಬರು ತುಂಬಾ ಆಸೆ ಇದೆ. ಬಟ್ ಯಾರು ಮುಂದೆ ಬಂದು ಯಾರು ಮದುವೆ ಆಗಕ್ ಚಾನ್ಸೇ ಇಲ್ಲ. ಬಟ್ ಅದನ್ನೇ ಹೇಳಿದ್ದು, ಮದುವೆ ಅಲ್ದಿದ್ರು there will definitely be independent ಆಗಿದ್ರು still fine, some other way. Definitely the biggest strength is ನಿಮಗೆ ಅವರಿದ್ದಾರೆ, ಅವ್ರಿಗೆ ನೀವಿದ್ದಾರೆ ಅಷ್ಟೇ. ಇಮ್ಯಾಜಿನ್ ನೀವೊಬ್ರೇ ಇದ್ದಿದ್ರೆ ಅಥವಾ ಅವರೊಬ್ರೇ ಇದ್ದಿದ್ರೆ ಅಂತ, ಸೋ ಎಂಟಿ ಅಲ್ವಾ? ಆ ವಾಯ್ಡ್ ಫೀಲ್ ಅಂದ್ರೆ ಫಿಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನಾವು. ಅಟ್ಲೀಸ್ಟ್ ದೇವ್ರು ಅಷ್ಟ್ ಚಂದ ಜೊತೆಗೆ ಹೋಗಿ ಕಣ್ತಾರ, ಏನಾರು ಒಂದು ಸಿಕ್ಕೇ ಸಿಗುತ್ತೆ ದಾರಿ ಅಂತ. ಸೋ ಪ್ರೌಡ್. ಅಂಡ್ ನೀವೇನಾದ್ರೂ ಇಫ್ ಯು ವಾಂಟ್ ಟು ಶೋ ಸಮ್ ಗ್ರಾಟಿಟ್ಯೂಡ್ ಅಥವಾ ಬೇರೆಯವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ, ಅಥವಾ ಇಲ್ಲ ಈ ವಿಷಯ ನಾನು 4 ಜನಕ್ಕೆ ಕನ್ವೆ ಮಾಡ್ಬೇಕು ಅಂತ ಅನ್ಸ್ತಿತ್ತು ನಂಗೆ ಯಾವಾಗ್ಲೂ ಅನ್ನೋದಿದ್ರೆ ಏನಾದ್ರು ಹೇಳ್ಬೋದಾ? ಕನ್ವೆ ಆಸ್ ಶಿ ಟೋಲ್ಡ್, ಲೈಫ್ ಇಸ್ ಇದು ನೀವು ಏನು ಮೆನ್ಷನ್ ಮಾಡಿದ್ದೀರಾ, ಇರೋದೊಂದು ಲೈಫು, ಇರೋ ತನಕ ಖುಷಿಯಾಗಿರಿ. ಒಂದೊಂದು ಸೆಕೆಂಡು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇವತ್ತೇನೋ ಫೇಲ್ಯೂರ್ ಆಯ್ತು, ನೆಕ್ಸ್ಟ್ ಮೂಮೆಂಟೇ ಸೂಸೈಡ್ ಅಟೆಂಪ್ಟ್ ಅಥವಾ ಹೋಗಿ ಏನಾದ್ರು ಸುಮ್ನೆ ಕ್ರೈಮ್ ಆತರ ಎಲ್ಲ ಮಾಡೋದು ಬೇಡ. ತುಂಬಾ ಜನ ಅವರಲ್ಲಿ ಲೈಫ್ ಅಲ್ಲಿ ಇರೋ ನೆಗೆಟಿವಿಟಿನ ಬೇರೆಯವ್ರ ಮೇಲೂ ಹಾಕ್ತಾ ಇದ್ದಾರೆ. ಅಲ್ಲ, ಈಗ ಫಿಸಿಕಲಿ ಚೆನ್ನಾಗಿರೋರೇ ಆತರ ಯೋಚನೆ ಮಾಡ್ಬಿಟ್ರೆ, ನಾವು ಬೀಯಿಂಗ್ ಫಿಸಿಕಲಿ ಚಾಲೆಂಜ್ ನಾವು ಯಾವ ತರ ಯೋಚನೆ ಮಾಡಬಾರ್ದು ಅಲ್ವಾ ರೈಟ್? ಸೊ ಈಗ ಇಷ್ಟೇ ನಮ್ ಲೈಫ್ ಬೇಡ ಸಾಕು ಅಂತ ನಾವೇನಾದ್ರು ಮಾಡ್ಕೋಬಹುದಲ್ಲ. ನಾವ್ ಇವಾಗ ಹಿಂಗ್ ಬದುಕಿದೀವಿ ಅಂತಂದ್ರೆ ಏನೋ ಸಮಥಿಂಗ್ ಇದೆ ಫ್ಯೂಚರ್ ಅಲ್ಲಿ. ಸೊ ಅದಕ್ಕೆ ವೇಟ್ ಮಾಡ್ಬೇಕು. ಅದೊಂದು. ಇನ್ನೊಂದು ಏನಂತಂದ್ರೆ, ಡೋಂಟ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಅಕ್ಸೆಪ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದಲ್ಲ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಅಷ್ಟೇ. ಬ್ಯೂಟಿಫುಲ್, ಎಂತ ಬ್ಯೂಟಿಫುಲ್ ವರ್ಡ್ ಅಲ್ಲ.
ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಅಕ್ಸೆಪ್ಟ್. accept it. Wow. Nice. I'm taking this today. ಸೊ ತುಂಬಾ ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ. ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗನ್ನಿಸ್ತು? ತುಂಬಾ ಖುಷಿ ಸಾಗರ್ ಆಯ್ತು ಆಕ್ಚುಲಿ. ಸೊ ನನ್ನ ತಂಗಿನೇ ಹೇಳಿದ್ದು ಹಿಂಗೆ ಅದಿತಿ ಮ್ಯಾಮ್ ಅವರು ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ. ಬಿಕಾಸ್ ನಾನು ಮೂವಿನಲ್ಲಿ ಮಾತ್ರ ನೋಡಿರೋದು, ಮನೆ ಇವತ್ತೇ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ನೋಡಿದ್ದು. ತುಂಬಾ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು. ಅಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇರೋದೊಂದು ಲೈಫ್. ಯಾ ನೀವು ಅಶ್ವಿನಿ? ಹಾ, ತುಂಬಾ ಖುಷಿ ಆಯ್ತು ಈ ಪ್ರೋಗ್ರಾಮ್ ಬಂದಿದ್ಕೆ. ಅಂಡ್ ವರ್ಷಗಳ ನಂತರ ಮತ್ತೆ ಇಂಟರ್ವ್ಯೂಗ್ ಬಂದಿದೀವಿ. ಬಿಕಾಸ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಸುತ್ತೆ ಗೊತ್ತಾ, ಲೈಕ್ ಓಕೆ ಬಿಡಿಷ್ಟೇ ಅನ್ನೋದು ಆಗ್ಬಿಡುತ್ತೆ. ಅಂದ್ರೆ ಇಟ್ಸ್ ನಾಟ್ ದಟ್ ನಾವ್ ಇವಾಗ ನಮ್ಮ ಅಣ್ಣ ಏನಂದ ಯಾರು ಬರೋದಿಲ್ಲ ಅಂತ, ಅದು ನಾವಾಗೆ ಮೈಂಡ್ ಅಲ್ಲಿ ಬರೋದಲ್ಲ, ಆ ಸಿಚುವೇಶನ್ಸ್ ನಮಗ್ ಹಂಗ್ ಮಾಡ್ಸುತ್ತೆ. ಯಾಕಂದ್ರೆ ನಾವಿರೋದ 4 ಜನ ಮಧ್ಯಾಹ್ನ ಅಲ್ಲ, ಸೊ ಆ ಸಿಚುವೇಶನ್ ಅಲ್ಲಿ ನಮ್ಗೆ ಹಂಗ್ ಮಾಡ್ಸೋದು ಕಾಮನ್. ಸೊ ಹಾಗಾಗಿ ವರ್ಷಗಳ ನಂತರ ಈ ಇಂಟರ್ವ್ಯೂಗ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಅಂಡ್ ವೈಭವಿ ಅವರು ಥ್ಯಾಂಕ್ ಯು ಸೋ ಮಚ್. ನಮ್ಗೆ ನನ್ ಜೊತೆ 1 ವೀಕ್ ಇಂದ ಕೋಆರ್ಡಿನೇಟ್ ಮಾಡ್ಕೊಂಡೆ. ಅಂಡ್ ಅದಿತಿ ಮ್ಯಾಮ್ ನಾವು ಯಾವಾಗ್ಲೂ ಶಾನೆ ಟಾಪ್ ಆಗವ್ರೆ ಸಾಂಗ್ ಅಲ್ಲಿ, ತುಂಬಾ ಲೈಕ್ ಮೆಮೊರೇಬಲ್. ಅಂಡ್ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿದ್ದು ಖುಷಿ ಆಯ್ತು. ಅಂಡ್ ಆಕ್ಚುಲಿ ಬಂದಾಗ ಸ್ವಲ್ಪ ಫಿಯರ್ ಇತ್ತು, ಏನ್ ಮಾತಾಡ್ತೀನಿ, ಏನ್ ಮಾತಾಡ್ಬೇಕು. ಬಿಕಾಸ್ ಯೂಶಲಿ ನನಗೆ ಸ್ಟೇಜ್ ಫಿಯರ್ ತುಂಬಾ ಇದೆ. ಎಲ್ಲ ಏನ್ ಮಾತಾಡ್ಬಿಡ್ತೀನೋ, ಬಿಕಾಸ್ ನಾನು ಏನ್ ಮಾತಾಡ್ತಾ ಇದೀನೋ ಹೋಗ್ತಾ 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 ಬೇರೆ ಟಾಪಿಕ್ ತಿಳ್ಕೊಂಡ್ಬಿಡುತ್ತೆ. ಸೊ ಇವ್ರು ಸ್ಟಾರ್ಟಿಂಗ್ ಬಂದ ತಕ್ಷಣ ಸ್ವಲ್ಪ ಭಯ ಆಗ್ತಾ ಇದೆ ಅಂತಂದು, ನಿನಗ್ ಭಯ, ನಾನು ಮ್ಯಾನೇಜ್ ಮಾಡ್ಬೇಕು. ಅಂದ್ರೆ ಇಂಟರ್ವ್ಯೂ ನಲ್ಲಿ ಗೊತ್ತಲ್ಲ ಮ್ಯಾಮ್, ಓಕೆ ಹಿಂಗೆ ಮಾತಾಡ್ಬೇಕು, ಅದ್ ಮಾತಾಡ್ಬಾರ್ದು. ಅಂಡ್ ಪೇರೆಂಟ್ಸ್ ಸ್ವಲ್ಪ ಇರತ್ತಲ್ಲ ಇನ್ಪುಟ್ಸ್, ಇದನ್ನ ಮಾತಾಡು, ಅದನ್ನ ಮಾತಾಡ್ಬೇಡ. ಬಟ್ ನಾವಿಬ್ರು ಡಿಸೈಡ್ ಮಾಡಿದೇನು ಅಂದ್ರೆ, ಈ ಇಂಟರ್ವ್ಯೂ ನಲ್ಲಿ ಲೆಟ್ಸ್ ನಾಟ್ ಮೇಕ್ ಸೆಂಟಿಮೆಂಟಲ್, ಫನ್ ಆಗಿರ್ಲಿ, ಸ್ಟ್ರಾಂಗ್ ಆಗಿರ್ಲಿ. ಬಿಕಾಸ್ ನಾವಿಲ್ಲಿ ಬಂದಿದೀವಿ ಅಂದ್ರೆ ಈ ಇಂಟರ್ವ್ಯೂ ನೋಡಿದಾಗ ಇನ್ನೊಬ್ರು ಯಾರಿಗೋ ಒಂದು ಮೆಸೇಜ್ ಹೋಗ್ಬೋದು. ಅವ್ರ ಲೈಫ್ 10 ಜನ ಚೇಂಜ್ ಆಗಿಲ್ಲ ಅಂದ್ರೆ ಒಬ್ರು ಚೇಂಜ್ ಆದ್ರೂ ನಾವಿಲ್ಲಿ ಬಂದಿದ್ಕು ಸಾರ್ಥಕ ಆಗತ್ತೆ. ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ಕೆ. ಅಂಡ್ ಐ ಹೋಪ್ ನೀವು ನನ್ ಗೆಸ್ಟ್ ಆಗಿ ಬರ್ಬೇಕು. ನಾನು ರೇಡಿಯೋ ಜಾಕಿ ನನ್ನ ಯಾವಾಗ ಕರಿತೀರಾ? 49 ಆಗಿದೆ, 50ಗೆ ನನ್ 50th ಗೆಸ್ಟ್ ಆದ್ರೆ ಐ ಬಿ ಸೋ ಗ್ರೇಟ್. 100%. ಯಾವಾಗಂತ ಹೇಳಿ, ಡೇಟ್ ಹೇಳಿ ಸಾಕು. ಖಂಡಿತ. ಸೊ ಇಲ್ಲಿಗೆ ಬಂದಿದ್ಕೆ ನಮ್ಗೆ ಗೆಸ್ಟ್ ಸಿಕ್ಕೋದು. ಸೊ ಮತ್ತೆ ಬರ್ತೀರಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಗ್ನೈಸಿಂಗ್ ಡ್ರೀಮ್ ಚೇಸ್ ಜೊತೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಸೊ ಎಸ್, ದಯವಿಟ್ಟು ಈ ತರದ ಕತೆಗಳನ್ನ, ಈ ತರದ ಪರ್ಸನಾಲಿಟಿಗಳನ್ನ ನಾವು ಆರಾಧಿಸ್ಬೇಕು. ಅಂಡ್ ಅವರಿಂದ ನಾವು ತಿಳ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ. ಅಂಡ್ ಸಾಗರ್ ಅವ್ರು ಹೇಳ್ದಾಗೆ ಲೈಫಲ್ಲಿ ಅಕ್ಸೆಪ್ಟೆನ್ಸ್ ಇರಲಿ, ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ. ಯೂಶಲಿ ಸಿರಿಧಾನ್ಯಗಳು, ಈಗ ಎಲ್ಲರೂ ಮತ್ತೆ ಸಿರಿಧಾನ್ಯಕ್ಕೆ ಮರಳ್ತಾ ಇದ್ದಾರೆ. ಸಿರಿಧಾನ್ಯಗಳನ್ನ ಬಳಸಿ, ಅಂದ್ರೆ ಮಿಲೆಟ್ಸ್ನ ಬಳಸಿ ಮಾಡಿರುವಂಥದ್ದು ಮಿಲೆಕ್ಸ್. ಇದರಲ್ಲಿ ದೋಸಾ ಮಿಕ್ಸ್, ಉಪ್ಮಾ ಅದೆಲ್ಲ ಫಟಾಫಟ್ ಅಂತ ಆಗುತ್ತೆ. ಸೊ ಅವ್ರ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿಕೆ, ನಾನೇ ಇದ್ದೀನಿ ಇದರಲ್ಲಿ. ಇದು ಸಾಗರ್ ಅವ್ರ ಲುಕ್ಕು, ನಾನೇನ್ ಮಾಡಿದ್ದೆ. ನನ್ನ ಕಡೆಯಿಂದ ಒಂದು ಪುಟ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಒಳ್ಳೇದಾಗ್ಲಿ. ಅಷ್ಟೇ ಗೆಸ್ಟ್ ಗಳು ಕಂಟಿನ್ಯೂ ಆಗ್ತಾ ಇರ್ಲಿ. ನಿಮ್ಮಿಂದ ಎಷ್ಟೋ ಜೀವಗಳಿಗೆ ಇನ್ಸ್ಪೈರ್ ಆಗ್ಲಿ, ಬರೋ ಗೆಸ್ಟ್ ಗಳಿಂದನೂ ಇನ್ಸ್ಪೈರ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು. ಎಸ್, ಇವತ್ತು ಈ ಎಪಿಸೋಡ್ ಇಂದ ನಾನ್ ಕಲ್ತಂತಹ ಪಾಠ ಏನು ಅಂತಂದ್ರೆ, ಅಕ್ಸೆಪ್ಟೆನ್ಸ್ ಇರಲಿ, ಆದರೆ ಎಕ್ಸ್ಪೆಕ್ಟ್ ಅನ್ನೋದನ್ನ ಯಾರಿಂದನೂ ಮಾಡಬೇಡಿ. ಆವಾಗ ಬದುಕಲಿ ಅದ್ಭುತವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬದುಕಬಹುದು ಅಂತ. ಎಸ್, ಈ ಪಾಠನ ನೀವು ಕೂಡ ತಗೊಂಡಿದ್ದೀರಾ ಅನ್ಕೋತೀನಿ. ಹಾಗೇನೆ ಇವತ್ತಿನ ಎಪಿಸೋಡ್ ನಿಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತಂತು, ಏನೆಲ್ಲ ಆಲೋಚನೆಗಳನ್ನ ತಂತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಫೂರ್ತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ. ನೆಮ್ಮದಿಯಾಗಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ.